ಈ ಒಂದು ವೇದಿಕೆಯಲ್ಲಿ ಕರ್ನಾಟಕ ರಾಜ್ಯದ ವಿವಿಧ ವೃತ್ತಿಪರ ಕೋರ್ಸ್ಗಳಿಗೆ ಸೀಟು ಹಂಚಿಕೆ ಮಾಡುವಂತಹ ಜವಾಬ್ದಾರಿಯನ್ನ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಹೊಂದಿದೆ. ಹಾಗಾಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಸಹ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಿಗೆ ಸಿಇಟಿ ಪರೀಕ್ಷೆ ಹಾಗೂ ಕೌನ್ಸಿಲಿಂಗ್ ಕುರಿತು ಕೆಲವು ಮಾಹಿತಿಗಳನ್ನ ಕೊಡಲಿಕ್ಕೆ. ತಮ್ಗೆಲ್ಲ ಗೊತ್ತಿರುವಂತೆ ಈಗಾಗಲೇ 23 ಮತ್ತು 24ನೇ ತಾರೀಕು ಕರ್ನಾಟಕ ಸಾಮಾನ್ಯ ಪ್ರವೇಶ ಪರೀಕ್ಷೆ ದಿನಾಂಕ ನಿಗದಿ ಆಗಿದೆ. ಈಗಾಗಲೇ ವಿದ್ಯಾರ್ಥಿಗಳು ತಯಾರಿ ಮಾಡಿದ್ದೀರಾ ಅಂತೇಳಿ ನಾನು ಭಾವಿಸಿದ್ದೀನಿ. PUC ರಿಸಲ್ಟ್ ಬಂದಿದೆ. ಈಗಾಗಲೇ ನಾವು ನಿನ್ನೆ ಹಾಲ್ ಟಿಕೆಟ್ ಸಹ ಬಿಡುಗಡೆಯನ್ನ ಮಾಡಿದ್ದೀವಿ. ದಯಮಾಡಿ ವಿದ್ಯಾರ್ಥಿಗಳು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟ್ ಅಲ್ಲಿ ಹೋಗಿ ನಾವು ಹಾಲ್ ಟಿಕೆಟ್ ಅನ್ನ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಪರೀಕ್ಷಾ ಕೇಂದ್ರ ಮತ್ತೊಂದು ಎಲ್ಲ ಮಾಹಿತಿ ಅದರಲ್ಲಿ ಇರುತ್ತೆ. ಹಾಗೂ ಹಾಲ್ ಟಿಕೆಟ್ ಜೊತೆಗೆ ಕೆಲವು ಸೂಚನೆಗಳನ್ನ ಕೊಟ್ಟಿದ್ದೀವಿ, ದಯಮಾಡಿ ಓದಿ. ಜೊತೆಗೆ ಒಂದು ಡ್ರಾಫ್ಟ್ OMR ಪ್ರಾಕ್ಟೀಸ್ OMR ಸಹ ನಿಮ್ಗೆ ಡೌನ್ಲೋಡ್ ಆಗುತ್ತೆ. ಕೆಲವು ಕಾಲೇಜುಗಳಲ್ಲಿ OMR ಕೊಟ್ಟು ಪ್ರಾಕ್ಟೀಸ್ ಮಾಡಿರ್ತಾರೆ, ಕೆಲವರು ಮಾಡಿಲ್ಲ. ಮಾಡಿದ್ರು ಸಹ ಇನ್ನೊಮ್ಮೆ ನಾವು ಕೊಟ್ಟಿರುವಂತಹ OMR ಪ್ರತಿಯಲ್ಲಿ ನಾವು ದಯಮಾಡಿ ಒಮ್ಮೆ ಪ್ರಾಕ್ಟೀಸ್ ಮಾಡಿ. ಇದರಿಂದ ಏನು ಅನುಕೂಲ ಆಗುತ್ತೆ ತಮ್ಗೆ ಅಂತಂದ್ರೆ, ಪರೀಕ್ಷೆ ಮೊದಲ ದಿನದ್ದು ಪರೀಕ್ಷೆ ಹೋಗಿ ಒಮ್ಮೆ ತಾವು ನಮ್ಮ OMR ನೋಡ್ತಿದ್ದಂಗೆನೆ ಆರಂಭದಲ್ಲಿ ಸ್ವಲ್ಪ ಗೊಂದಲ ಆಗುತ್ತೆ. ಅದರಲ್ಲಿ ಒಂದು 2-3 ಪ್ರಶ್ನೆಗಳು ನಿಮಗೆ ಮೋಸ ಹಾಕ್ಬೋದು, ಅಂದ್ರೆ ಟೆನ್ಷನ್ ಆಗ್ಬಿಡುತ್ತೆ ನಿಮಗೆ. ಅದ್ರ ಬದಲು ಸೇಮ್ ಪರೀಕ್ಷೆನಲ್ಲಿ ನಾವು ಯಾವ OMR ಕೊಡ್ತೀವಿ, ಯಾವ 60 ಪ್ರಶ್ನೆಗಳಿಗೆ ತಾವು ಆ ಶೇಡ್ ಅನ್ನ ಮಾಡಬೇಕು, ಏನು ರಿಜಿಸ್ಟರ್ ನಂಬರ್ ಹಾಕಬೇಕು, ಅದೇ OMR ಪ್ರತಿಯನ್ನ ನಿಮ್ಮ ಹಾಲ್ ಟಿಕೆಟ್ ಜೊತೆ ಡೌನ್ಲೋಡ್ ಆಗುತ್ತೆ. ದಯಮಾಡಿ ವಿದ್ಯಾರ್ಥಿಗಳು ಪ್ರಾಕ್ಟೀಸ್ ಮಾಡಿ ಎನ್ನುವಂಥದ್ದು ನನ್ನ ವಿನಂತಿ. ಈಗಾಗಲೇ ವಿದ್ಯಾರ್ಥಿಗಳು ಅರ್ಜಿಯನ್ನ ಸಲ್ಲಿಸಿದಿರಾ. ಅರ್ಜಿಯಲ್ಲಿ ತಮಗೆ ಅನ್ವಯಿಸುವಂತಹ ಎಲ್ಲ ಮೀಸಲಾತಿಗಳನ್ನ ಸಹ ತಾವು ನಮೂದಿಸಿದಿರಾ. ಇದು ಅರ್ಜಿಯಲ್ಲಿ ಕೊಟ್ಟಂತಹ ಮಾಹಿತಿ ಬಹಳ ಮುಖ್ಯವಾಗಿರುತ್ತೆ. ಯಾಕೆ ಅಂತಂದ್ರೆ, ನೀವು ಅರ್ಜಿಯಲ್ಲಿ ಏನು ಮೀಸಲಾತಿಗಳನ್ನ ತಾವು ತುಂಬಿರ್ತೀರಾ. ತಮ್ಗೆಲ್ಲ ಗೊತ್ತಿದೆ, ಕರ್ನಾಟಕ ರಾಜ್ಯದಲ್ಲಿ ನಾವು ಸೀಟು ಹಂಚಿಕೆ ಮಾಡುವಂತಹ ಸರ್ಕಾರಿ ಕೋಟದ ಸೀಟುಗಳಿಗೆ ಈ ಎಲ್ಲಾ ಮೀಸಲಾತಿಗಳು ಅನ್ವಯಿಸುತ್ತೆ. ಈಗ ಅರ್ಜಿ ಹಾಕುವಾಗ ತಾವು ಏನು ಸರಿಯಾಗಿ ಮಾಹಿತಿಯನ್ನ ತುಂಬಬೇಕು ಅನ್ನುವಂಥದ್ದು ನಮ್ಮ ವಿನಂತಿ. ಯಾಕೆ ಅಂತಂದ್ರೆ, ನೀವು ಈಗ ನೀಡಿರುವಂತಹ ಮಾಹಿತಿಯ ಆಧಾರದ ಮೇಲೆ ನಾವು ಮುಂದೆ ಕೌನ್ಸಿಲಿಂಗ್ ಮಾಡ್ತೀವಿ. ಈಗ ವಿದ್ಯಾರ್ಥಿಗಳು ಅರ್ಜಿ ಹಾಕುವಂತ ಸಂದರ್ಭದಲ್ಲಿ ಅಷ್ಟು ಗಂಭೀರತೆ ಇರಲಿಲ್ಲ, ಕೆಲವು ಮಿಸ್ಟೇಕ್ ಆಗಿತ್ತು. ನಂತರ ಸಹ ನಾವು ಮಾರ್ಚ್ 30 ತನಕ ನಾವು ಎಡಿಟ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ವಿ. ಕೆಲವರು ಎಡಿಟ್ ಮಾಡಿದ್ದೀರಾ. ಇನ್ನು ಕೆಲವು ವಿದ್ಯಾರ್ಥಿಗಳು ಎಡಿಟ್ ಮಾಡೋದ್ ಮರ್ತೋಗಿರ್ಬೋದು. ಏನ್ ಚಿಂತೆ ಮಾಡಬೇಡಿ, ಈಗ ಪರೀಕ್ಷಾ ಸಮಯ ಇದೆ. ತಾವು ದಯಮಾಡಿ ಪರೀಕ್ಷೆಗೆ ಓದಿ. ಪರೀಕ್ಷೆ ಆದ ನಂತರ ಸಹ ನಾವೊಂದು ವಾರ 10 ದಿವಸಗಳ ಕಾಲ ಯಾವ್ದಾದ್ರು ತಾವು ಮಿಸ್ಟೇಕ್ ಮಾಡಿತ್ತು ಅಂತಂದ್ರೆ ಎಡಿಟ್ ಮಾಡ್ಕೊಳ್ಲಿಕ್ಕೆ ಅವಕಾಶವನ್ನ ಮಾಡ್ಕೊಡ್ತೀವಿ. ಈಗ ಸುಮ್ಮನೆ ಅಲ್ಲಿ ಇಲ್ಲಿ ಓಡಾಡುವಂಥದ್ದು, ನನ್ನ ತಪ್ಪಾಗಿದೆ, ನಾನು 2A ಇತ್ತು 2A ಹಾಕಿಲ್ಲ, ಕನ್ನಡ ಮೀಡಿಯಂ ಇತ್ತು ಕನ್ನಡ ಮೀಡಿಯಂ ಹಾಕಿಲ್ಲ ಅಂತ ಯಾವುದು ಗೊಂದಲ ಮಾಡ್ಕೊಳಕ್ ಹೋಗ್ಬೇಡಿ. ನಾವು ಅವಕಾಶವನ್ನ ಕೊಡ್ತೀವಿ. ತಾವು CET ಪರೀಕ್ಷೆಗೆ ಓದಿ. ದಾಖಲೆಗಳ ಪರಿಶೀಲನೆ ಹಿಂದೆಲ್ಲ ತಮ್ಗೆ ಗೊತ್ತಿತ್ತು, ತಮ್ಗೆ ಗೊತ್ತಿರ್ಲಿಕ್ಕಿಲ್ಲ. ಯಾರು ತಮ್ಮ ಮನೆಯಲ್ಲಿ ಆಗ್ಲೇ PUC ಮಕ್ಳಿದ್ರೆ ಗೊತ್ತಿರ್ಬೋದೇನೋ. ತಾವು BEO ಕಚೇರಿಗೆ ಹೋಗ್ಬೇಕಾಗಿತ್ತು ದಾಖಲೆ ಪರಿಶೀಲನೆಗೆ. ನಾವು ಈಗಾಗ್ಲೇನೆ ತಮ್ಮ ಕಾಲೇಜುಗಳಲ್ಲೇನೆ ತಾವು ದಾಖಲೆ ಪರಿಶೀಲನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ವಿ. ತಾವು ಪ್ರಾಂಶುಪಾಲರ ಬಳಿ ದಾಖಲೆಗಳನ್ನ ಪರಿಶೀಲನೆ ಮಾಡ್ಕೊಂಡಿದ್ದೀರಾ. ಯಾವ್ದು ದಾಖಲೆ, ಯಾವ್ದು ಕನ್ನಡ ಮೀಡಿಯಂ, ರೂರಲ್, ರಿಲಿಜಿಯಸ್ ಮತ್ತೆ ಲಿಂಗ್ವಿಸ್ಟಿಕ್ ಕ್ಲೈಮ್ ಮಾಡಿದ್ರು ಅವ್ರು ಮಾತ್ರ. ಕೆಲವ್ರು ಕೇಳಬಹುದು, ಸರ್ ನಾವು ದಾಖಲೆ ಪರಿಶೀಲನೆ ಮಾಡ್ಕೊಂಡಿಲ್ಲ ನಾವು. ಉದಾಹರಣೆಗೆ ತಾವು ಕರ್ನಾಟಕ ರಾಜ್ಯದಲ್ಲೇನೆ 10 ವರ್ಷ ಓದಿತ್ತು ಅಂತಂದ್ರೆ ಆನ್ಲೈನ್ ಅಲ್ಲಿ ನಾವು ಸ್ಯಾಟ್ಸ್ ಇಂದ ಡಾಟಾವನ್ನ ತಗೊಂಡಿದೀವಿ. ಕೆಲವು ಜನರಲ್ ಮೆರಿಟ್ ವಿದ್ಯಾರ್ಥಿಗಳು ಯಾವುದೇ ರಿಸರ್ವೇಶನ್ ಅನ್ನು ಕ್ಲೈಮ್ ಮಾಡಿಲ್ಲ. ನೀವು ಯಾವುದೇ ದಾಖಲೆ ಪರಿಶೀಲನೆ ಅಗತ್ಯ ಇರಲ್ಲ ನಿಮಗೆ. ನಾವು ಇಲಾಖೆಯಿಂದನೇ ಎಲ್ಲ ಫೆಚ್ ಮಾಡಿದೀವಿ. ತಾವು ಅಪ್ಲಿಕೇಶನ್ ಆದ್ಮೇಲೆ ತಮ್ಗೆ ಗೊತ್ತಾಗುತ್ತೆ ಅದು ಯಾರು ದಾಖಲೆಗಳನ್ನ ಪರಿಶೀಲನೆ ಮಾಡ್ಕೊಳ್ಬೇಕಾಗಿದೆ. ಅವರಿಗೆ ಅಪ್ಲಿಕೇಶನ್ ಡೌನ್ಲೋಡೇ ಆಗಿರ್ಲಿಲ್ಲ, ಅವ್ರಿಗೆ ನಾವು ಕಾಲೇಜಿಗೆ ಹೋಗೋದು ಕೇಳಿದ್ವಿ. ಅಪ್ಲಿಕೇಶನ್ ಡೌನ್ಲೋಡ್ ಆಗಿದೆ ಅಂತಂದ್ರೆ ನಿಮ್ದು ದಾಖಲೆ ಪರಿಶೀಲನೆ ಅಗತ್ಯ ಇರಲ್ಲ. ಈ A ಹೊರತುಪಡಿಸಿ ಕೆಲವೊಂದು ವಿಶೇಷ ಕೆಟಗರಿಗಳ ವಿದ್ಯಾರ್ಥಿಗಳಿದ್ದೀರಾ. B, C, D, E ಬೇರೆ ಬೇರೆ ತರದ್ದು ನಮ್ಮಲ್ಲಿ ವಿಶೇಷ ಕೆಟಗರಿಗಳಿದೆ. ಅದ್ರ ಜೊತೆಗೆ ತಾವು ಕೆಲವರು NCC, ಸ್ಕೌಟ್ಸ್, ಸ್ಪೋರ್ಟ್ಸ್ ಇದನ್ನೆಲ್ಲದನ್ನು ತಾವು ಟಿಕ್ ಮಾಡಿರುವಂತವ್ರು ಇದ್ದೀರಾ, ಮೀಸಲಾತಿಯನ್ನ ಕ್ಲೈಮ್ ಮಾಡಿರುವಂತವ್ರು. ತಮ್ಗೆ ನಾವು ಆಕ್ಚುಲಿ KEAಗೆ ಕರೆದು ಸ್ಪೋರ್ಟ್ಸ್ ಅಂತಂದ್ರೆ ಸ್ಪೋರ್ಟ್ಸ್ ದಾಖಲೆಗಳನ್ನ ತಮ್ಮಿಂದ ಪಡೆದು ಸ್ಪೋರ್ಟ್ಸ್ ಇಲಾಖೆಯಿಂದ ಪರಿಶೀಲನೆ ಮಾಡ್ಬೇಕಾಗುತ್ತೆ. ಮಿಲಿಟರಿನಲ್ಲಿರುವಂತವ್ರು, ಎಕ್ಸ್ ಸರ್ವಿಸ್ ಮೆನ್ ಇರ್ಬೋದು, ಆಲ್ರೆಡಿ ಸರ್ವಿಸ್ ಅಲ್ಲಿ ಇರೋರು ಇರ್ಬೋದು, ತಮ್ಮ ದಾಖಲೆಗಳನ್ನ ಆ ಇಲಾಖೆಗೆ ಕಳಿಸಿ ಪರಿಶೀಲನೆ ಮಾಡಬೇಕಾಗಿರುತ್ತೆ.
ನಾವು ಈಗ ನಿಮ್ದು CET ಮತ್ತೆ ನೀಟ್ ಇರೋದ್ರಿಂದ ನಾವು ನಿಮಗೆ ಟೈಮ್ ಟೇಬಲ್ ಕೊಟ್ಟಿಲ್ಲ. 3ನೇ ತಾರೀಕು ನೀಟ್ ಆದ ನಂತರ ನಾನು ತಮಗೆ ಟೈಮ್ ಟೇಬಲ್ KE ಪ್ರಾಧಿಕಾರದ ವೆಬ್ಸೈಟ್ ಅಲ್ಲಿ ಹಾಕ್ತೀನಿ. ಅವತ್ತು ನೀವು ವಿಶೇಷ ಕೆಟಗರಿ ಕ್ಲೈಮ್ ಮಾಡಿರುವಂತವ್ರು ಹಾಗೂ ಹೊರನಾಡು ಕನ್ನಡಿಗರು ಅಂದ್ರೆ ಕೆಲವೊಂದು ಹೊರತುಪಡಿಸಿ ಯಾರು ದಾಖಲೆನ ಸಲ್ಲಿಸಬೇಕು ಅಂತೇಳಿ ನಾವು ಹೇಳಿದೀವಿ, ಅವರು ಬರ್ಬೇಕಾಗತ್ತೆ. ಗಡಿಬಿಡಿ ಮಾಡೋದೇನ್ ಬೇಡ. 4ನೇ ತಾರೀಕು ನಂತರ ತಮಗೆ ಶೆಡ್ಯೂಲ್ ಅನ್ನು ಕೊಡ್ತೀವಿ. ಅಲ್ಲಿವರೆಗೆ ತಾವು ಅರ್ಜಿ ಬಗ್ಗೆ ಯಾವ್ದು ತಲೆಬಿಸಿ ಮಾಡಬೇಡಿ, ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡಿ ಪರೀಕ್ಷೆಗೆ ಸಿದ್ಧತೆಯನ್ನ ಮಾಡಿ ಎನ್ನುವಂಥದ್ದು ನನ್ನ ವಿನಂತಿ. ಪರೀಕ್ಷೆನಲ್ಲಿ ಅಲ್ಲಲ್ಲಿ ಸೋಷಿಯಲ್ ಮೀಡಿಯಾ ಬಹಳಷ್ಟು ಪೇರೆಂಟ್ಸು ಕೆಲವು ವಿದ್ಯಾರ್ಥಿಗಳು ಯೂಸ್ ಮಾಡ್ತೀರಾ. ಎಲ್ಲ ತರದ್ದು ವಿಡಿಯೋಗಳು ನ್ಯೂಸ್ಗಳು ಬರ್ತಿರುತ್ತೆ. ಇವತ್ತು ಪರೀಕ್ಷೆ ಅಂತಂದ್ರೆ ಪಾರದರ್ಶಕತೆ ಇದೆಯಾ, ಏನಾದ್ರೂ ಆಗ್ಬಿಡುತ್ತೆ, ಯಾರೋ ಹೇಳ್ತಾ ಇದ್ರು ಅವರು ಎಲ್ಲ ಹೆಲ್ಪ್ ಮಾಡ್ತಾರಂತೆ, ಅವ್ರು ಸಹಾಯ ಮಾಡ್ತಾರಂತೆ, ಇದೆಲ್ಲ ಅದು ಸತ್ಯನೋ ಸುಳ್ಳು ಅನ್ನುವಂಥದ್ದು ತಾವ್ ಯಾರು ಪರಾಮರ್ಶಿಸ್ಲಿಕ್ಕೆ ಹೋಗಲ್ಲ. ಆದ್ರೆ ಆ ಸುದ್ದಿಗಳಂತೂ ತಮ್ಮ ಪೋಷಕರಿಗೆ ವಿದ್ಯಾರ್ಥಿಗಳಿಗೆ ಕಿವಿಗೆ ಬೀಳ್ತಿರುತ್ತೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸುವಂತಹ ಸಾಮಾನ್ಯ ಪ್ರವೇಶ ಪರೀಕ್ಷೆಯನ್ನ ಪಾರದರ್ಶಕವಾಗಿ ನಡೆಸಲಿಕ್ಕೆ ನಾವು ಏನೇನೆಲ್ಲ ಕ್ರಮಗಳನ್ನ ಕೈಗೊಂಡಿದೀವಿ ಎನ್ನುವಂಥದ್ದು ಸಂಕ್ಷಿಪ್ತವಾಗಿ ತಮ್ಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ತಾವೆಲ್ಲ ನೋಡಿರ್ಬೋದು, ಹಾಲ್ ಟಿಕೆಟ್ ಯಾರೆಲ್ಲ ಡೌನ್ಲೋಡ್ ಮಾಡಿದ್ರೆ ಅದರಲ್ಲಿ QR ಕೋಡ್ ಇದೆ, ಜೊತೆಗೆ ತಾವು ಅಪ್ಲೋಡ್ ಮಾಡಿರುವಂತಹ ಫೋಟೋ ಇದೆ. ನೀವು ಆಧಾರ್ ನಂಬರ್ ಸಹ ಹಾಕಿದ್ದೀರಾ. ಅಂದ್ರೆ ಒಂದು ವಿದ್ಯಾರ್ಥಿ ಯಾರು ಆಧಾರ್ ಬೇಸ್ ಮೇಲೆ ನಾವು ಮಾಡಿದೀವಿ ಒಂದೇ ಅರ್ಜಿಯನ್ನ ಹಾಕ್ಲಿಕ್ಕೆ ಸಾಧ್ಯ ಇದೆ. ಜೊತೆಗೆ ತಾವು ಫೋಟೋ ಅಪ್ಲೋಡ್ ಮಾಡಿದ್ದೀರಾ. ತಾವು ಪರೀಕ್ಷಾ ಕೇಂದ್ರಕ್ಕೆ ಬಂದಂತ ಸಂದರ್ಭದಲ್ಲಿ ನಮ್ಮ ವಾಲಂಟಿಯರ್ಸ್ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿದ್ರೆ ಅದರಲ್ಲಿ ನೀವು ಅಪ್ಲೋಡ್ ಮಾಡಿರುವಂತಹ ಫೋಟೋ ನಮ್ಮ ಮೊಬೈಲ್ ಆಪ್ ಅಲ್ಲಿ ಬರುತ್ತೆ. ನೀವು ಬಂದಿರುವಂತಹ ವಿದ್ಯಾರ್ಥಿ ಅವರೇನಾ ಅನ್ನುವಂಥದ್ದು ನಿಮ್ದು ಫೋಟೋನ ತೆಗಿತೀವಿ ನಾವು. ನೀವು ಹಾಕಿರುವಂತಹ ಫೋಟೋ ಮತ್ತೆ ನೀವು ಪರೀಕ್ಷಾ ಕೇಂದ್ರಕ್ಕೆ ಬಂದಿರುವಂತಹ ವಿದ್ಯಾರ್ಥಿ ಒಬ್ಬರೇ ಅನ್ನುವಂಥದ್ದು ಅಲ್ಲಿ ವೆರಿಫೈ ಆಗುತ್ತೆ. ಅಷ್ಟು ಟೆಕ್ನಾಲಜಿ ಬಂದಿದೆ, ನಾವು ಅದನ್ನ ಅಡಾಪ್ಟ್ ಮಾಡ್ಕೊಂಡಿದೀವಿ. ಹೌದು, ಅವನೇ ವಿದ್ಯಾರ್ಥಿ ಅಂತಂದ್ರೆ ಪರೀಕ್ಷಾ ಕೇಂದ್ರದ ಒಳಗಡೆ ಹೋಗ್ತಾರೆ. ವಿದ್ಯಾರ್ಥಿ ಏನಾದ್ರು ಎರರ್ ಕಾರಣಕ್ಕೋಸ್ಕರ ವಿದ್ಯಾರ್ಥಿ ಅವನೇ ಇದ್ದಾನೆ ತಾಂತ್ರಿಕವಾಗಿ, ಇವತ್ತು ನಾವು ಸಾಕಷ್ಟು 2 ವರ್ಷದಿಂದ ಅದನ್ನ ಅಪ್ಲೈ ಮಾಡಿದೀವಿ, ಜಸ್ಟ್ 0.1% ಸಹ ಎರರ್ ಬಂದಿಲ್ಲ. ಆದ್ರೂ ಏನಾದ್ರು ಎರರ್ ಬಂತು ಅಂತಂದ್ರೆ ಅಲ್ಲಿ ಪ್ರಿನ್ಸಿಪಾಲ್ ವೆರಿಫೈ ಮಾಡ್ತಾರೆ, ಬೇರೆ ದಾಖಲೆಗಳನ್ನ ಇಟ್ಕೊಂಡು ಒಳಗ್ ಬಿಡ್ತಾರೆ. ಬೇರೆನೇ ವಿದ್ಯಾರ್ಥಿ ಬಂದಿದ್ದಾನೆ ಅಂತಂದ್ರೆ ಅವರು ಪರೀಕ್ಷಾ ಕೇಂದ್ರದ ಒಳಗಡೆ ಹೋಗಲ್ಲ, ಅಲ್ಲಿಂದ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತೀವಿ. ಇದು ನಮ್ಮ ಒಂದು ಪಾರದರ್ಶಕತೆ ಪರೀಕ್ಷಾ ಕೇಂದ್ರಕ್ಕೆ. ಸರ್, ಪರೀಕ್ಷೆ ಬರಿತೀವಿ, ಬರ್ದಾದ್ಮೇಲೆ ರಿಸಲ್ಟ್ ಬರೋದ್ರೊಳಗಡೆ ಎಲ್ಲ ಗೋಲ್ಮಾಲ್ ಮಾಡ್ತಾರೆ ಅಂತ ಯಾರೋ ನಮ್ಮ ಫ್ರೆಂಡ್ ಹೇಳ್ತಿದ್ದ. ಪರೀಕ್ಷೆ ನೀವೇನು ಈಗ ನೆಗೆಟಿವ್ ವ್ಯಾಲ್ಯೂಯೇಷನ್ ಇಲ್ದಿರೋದ್ರಿಂದ 60 ಕ್ವಶನ್ಸ್ಗೆ ಬಹುತೇಕ ವಿದ್ಯಾರ್ಥಿಗಳು ಗೆಸ್ ಮಾಡಿ ಸಹ ನೀವು 60 ಕ್ವಶನ್ ಅನ್ನ ಶೇಡ್ ಮಾಡ್ತೀರಾ. ನಾವು ಬೆಂಗಳೂರು ಪರೀಕ್ಷಾ ಕೇಂದ್ರಗಳನ್ನ ಪರೀಕ್ಷೆ ಆದ ತಕ್ಷಣ ನಾವು ಸ್ಕ್ಯಾನಿಂಗ್ ಶುರು ಮಾಡಿ ಪರೀಕ್ಷಾ ಕೇಂದ್ರದ ವಾರು OMR ಶೀಟ್ ಅನ್ನ ವೆಬ್ಸೈಟ್ ಅಲ್ಲಿ ಹಾಕ್ತಿವಿ. ಉದಾಹರಣೆಗೆ ಮಲ್ಲೇಶ್ವರಂ PU ಕಾಲೇಜಲ್ಲಿ ನಿಮ್ಮ ಮಗ ಪರೀಕ್ಷೆಯನ್ನ ಬರೆದಿದ್ದಾನೆ ಅಂತಂದ್ರೆ ಮಲ್ಲೇಶ್ವರಂ ಪರೀಕ್ಷಾ ಕೇಂದ್ರದಲ್ಲಿ ಮಲ್ಲೇಶ್ವರಂ PU ಕಾಲೇಜಿನಲ್ಲಿ 500 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದಾರೆ ಅಂದ್ರೆ 500 ವಿದ್ಯಾರ್ಥಿಗಳನ್ನ ಸಹ ನಾವು ನಮ್ಮ ವೆಬ್ಸೈಟ್ ಅಲ್ಲಿ ಹಾಕ್ತೀವಿ. ತಾವು ನಿಮ್ದು ಮಗುದು ಮಾತ್ರ ಅಲ್ಲ, ಪರೀಕ್ಷಾ ಕೇಂದ್ರದಲ್ಲಿ ಬರೆದಿರುವ ಎಲ್ಲಾ ಮಕ್ಕಳದು OMR ಸಹ ನೀವು ನೋಡ್ಬೋದು. ಅದೇ ರೀತಿ ರಾಜ್ಯದ ಒಟ್ಟು 745 ಪರೀಕ್ಷಾ ಕೇಂದ್ರಗಳಲ್ಲಿ ನಾವು ಪರೀಕ್ಷೆಯನ್ನ ನಡೆಸ್ತಾ ಇದೀವಿ. 3,30,000 ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬರೀತಾ ಇದ್ದಾರೆ. ಈ ಎಲ್ಲಾ ವಿದ್ಯಾರ್ಥಿಗಳ OMR ನ ಸೆಂಟರ್ ವಾರು ಸಬ್ಜೆಕ್ಟ್ ವಾರು ನಾವು ನಮ್ಮ ವೆಬ್ಸೈಟ್ ಅಲ್ಲಿ ಹಾಕ್ತಿವಿ. ಪೋಷಕರು ವಿದ್ಯಾರ್ಥಿಗಳು ನೋಡ್ಕೊಳ್ಬಹುದು. ಒಂದ್ಸರಿ ಸ್ಕ್ಯಾನ್ ಆಗಿ ಅಪ್ಲೋಡ್ ಆದ್ಮೇಲೆ ನಾನು ಕೀ ಆನ್ಸರ್ ಅನ್ನು ಬಿಡ್ತೀನಿ, ಅದು ಹಾಗೆ ಇರುತ್ತೆ. ಒಂದಿನ ರ್ಯಾಂಕ್ ಬಂದಾಗ ನಿಮಗೆ ನಿಮ್ಮ ಪಕ್ಕದ ಮನೆಯವರು ಇನ್ಯಾರ್ದು ನಿಮ್ಮ ಸ್ನೇಹಿತರದು ಏನಾದ್ರು ಅನುಮಾನ ಇದ್ರೂ ಸಹ ಅವರ OMR ನ ತಾವು ನಮ್ಮ ವೆಬ್ಸೈಟ್ ಅಲ್ಲಿ ನೋಡಬಹುದು. ಇದು ಪರೀಕ್ಷೆಯ ಪಾರದರ್ಶಕತೆ. ಅಂದ್ರೆ ಏನು ಮ್ಯಾನಿಪುಲೇಟ್ ಮಾಡೋದಕ್ಕೆ ಅವಕಾಶ ಇರಲ್ಲ. ನಿಮ್ಮ OMR ನಿಮ್ಮ ಫ್ರೆಂಡ್ಸ್ ಎಲ್ಲ ವೆಬ್ಸೈಟ್ ಅಲ್ಲಿ ಇರುತ್ತೆ. ಮತ್ತೆ ಇದರ ಆಧಾರದ ಮೇಲೆ ಇಲ್ಲ ಸರ್, ಇದು ಆದ್ಮೇಲೆ ಕೌನ್ಸಿಲಿಂಗ್ ಟೈಮ್ ಅಲ್ಲಿ ಸ್ವಲ್ಪ ಎಲ್ಲ ಇದಾಗುತ್ತೆ. ಈಗ ನಾನು ಏನ್ ಹೇಳಿದೆ, ಪರೀಕ್ಷಾ ಕೇಂದ್ರಕ್ಕೆ ಯಾರು ಬಂದಿದ್ದೀರಾ, ಅರ್ಜಿ ಹಾಕಿರೋರೇನೆ ಪರೀಕ್ಷಾ ಕೇಂದ್ರಕ್ಕೆ ಬಂದಿದ್ದಾರೆ ಅನ್ನುವಂಥದ್ದನ್ನು ಚೆಕ್ ಮಾಡಿ ಪರೀಕ್ಷೆ ಬರೆಯೋದಕ್ಕೆ ಬಿಡ್ತೀವಿ. ನನ್ಗೆ ಲಾಸ್ಟ್ ಇಯರ್ ಕಳೆದ ವರ್ಷ ಒಬ್ರು ಮಾಧ್ಯಮದವ್ರು ಕೇಳಿದ್ರು, ಸರ್ ಪರೀಕ್ಷೆನ ಅದೇ ವಿದ್ಯಾರ್ಥಿ ಬರೀತಾನೆ, ಹಾಗಾಗಿ ನೀವು ಪರೀಕ್ಷಾ ಕೇಂದ್ರದಲ್ಲಿ ಚೆಕ್ ಮಾಡಿಬಿಟ್ರೆ ಏನ್ ಪ್ರಾಬ್ಲಮ್ ಇಲ್ಲ. ಕೌನ್ಸಿಲಿಂಗ್ ಶುರು ಆದ್ಮೇಲೆ ಅವನು ಕೌನ್ಸಿಲಿಂಗ್ ಅಲ್ಲಿ ಏನು ನೀವು ಅಡ್ಮಿಷನ್ ಆರ್ಡರ್ ಕೊಡ್ತೀರಾ, ಆದ್ರೆ ನಿಜವಾದ ಬೇರೆ ಇನ್ನೊಬ್ಬ ವಿದ್ಯಾರ್ಥಿ ಹೋಗಿ ಕಾಲೇಜಲ್ಲಿ ಅಡ್ಮಿಷನ್ ಆಗ್ತಾನೆ, ಅದಕ್ಕೆ ಏನ್ ಮಾಡ್ತೀರಾ ಸರ್ ನೀವು?
ಆಮೇಲೆ ಹೌದು, ಜನರಿಗೆ ಒಟ್ಟು ಏನೇನು ಅನುಮಾನಗಳಿದಾವೆ ಅದು ಬಗೆಹರಿಸುವಂಥದ್ದು ನಮ್ಮ ಒಂದು ಕರ್ತವ್ಯ. ಈಗ ತಾವು ಏನು ಪರೀಕ್ಷಾ ಕೇಂದ್ರದಲ್ಲಿ ವೆರಿಫೈ ಮಾಡಿದ್ರಿ, ಅದೇ ವಿದ್ಯಾರ್ಥಿ ನಾಳೆ ಯಾವುದೋ ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು, ನರ್ಸಿಂಗ್ ಕಾಲೇಜಿನಲ್ಲಿ ಸೀಟ್ ಅಲಾಟ್ ಆದ್ರೆ ಆ ವಿದ್ಯಾರ್ಥಿಗೆ ನಾವು ಕಳೆದ ವರ್ಷದಿಂದ ಯಾವುದೇ ಅಡ್ಮಿಷನ್ ಆರ್ಡರ್ ಕೊಡ್ತಿಲ್ಲ. ಮೊದಲು ಅಡ್ಮಿಷನ್ ದುಡ್ಡು ಕಟ್ತಿದಂಗೆನೆ ಅವನಿಗೆ ಅಡ್ಮಿಷನ್ ಆರ್ಡರ್ ಬರ್ತಿತ್ತು. ಬಂದಾದ್ಮೇಲೆ ಅವನು ಕಾಲೇಜ್ ಉಂಟು ಅವನುಂಟು KA ನಾವು ಬಿಟ್ಬಿಡ್ತಿದ್ವಿ ಅಷ್ಟಕ್ಕೆ. ಕಳೆದ ವರ್ಷ ಏನ್ ಮಾಡಿದ್ವಿ, ಯಾರಿಗೆ ಸೀಟು ಅಲಾಟ್ಮೆಂಟ್ ಆದ್ರೆ ಸೀಟು ಕನ್ಫರ್ಮೇಶನ್ ಸ್ಲಿಪ್ ಅಂತ, ಅಂದ್ರೆ ನಿನಗೆ ಸೀಟು ಖಾತ್ರಿ ಆಗಿದೆ ಅಂತೇಳಿ ಒಂದು ಪೇಪರ್ ಅಲ್ಲಿ ನಾವು ಪ್ರಿಂಟ್ ಮಾಡ್ಕೊಳ್ಬೇಕು. ಅವನು ಸೀದಾ ಕಾಲೇಜಿಗೆ ಹೋಗ್ಬೇಕು. ಕಾಲೇಜಲ್ಲಿ ಮತ್ತೆ ನಾವು ಅದೇ ಸಾಫ್ಟ್ವೇರ್ ಅನ್ನ ಬಳಸ್ತೀವಿ. ಯಾರು ಅರ್ಜಿ ಹಾಕಿದ್ದ, ಯಾರು ಪರೀಕ್ಷೆ ಬರೆದಿದ್ದ, ಕಾಲೇಜಿಗೆ ಯಾವ ವಿದ್ಯಾರ್ಥಿ ಹೋಗಿದ್ದಾನೆ, ಅವನದು ಫೋಟೋನ ಅಲ್ಲಿ ಲೈವ್ ಫೋಟೋ ಅವನದನ್ನ ಚೆಕ್ ಮಾಡ್ತೀವಿ. ಅವನೇ ಬಂದಿದ್ದಾನೆ ಅಂತಂದ್ರೆ ಅಲ್ಲಿ ಅಡ್ಮಿಷನ್ ಆರ್ಡರ್ ಜನರೇಟ್ ಆಗುತ್ತೆ. ಅದು ನಮ್ಮ ಸಾಫ್ಟ್ವೇರ್ ಅಲ್ಲಿ ಬರುತ್ತೆ. ಇನ್ಯಾರೋ ಪರೀಕ್ಷೆ ಬರೆದು ಇನ್ಯಾರೋ ಹೋಗಿ ಸೀಟ್ ತಗೊಳ್ಳುವಂತದಕ್ಕೆ ಅವಕಾಶ ಇಲ್ಲ. ನಾವು ತಂತ್ರಜ್ಞಾನದ ಮೂಲಕ ಇದನ್ನ ನಾವು ಕಂಟ್ರೋಲ್ ಮಾಡಿದೀವಿ. ಪರೀಕ್ಷಾ ಕೇಂದ್ರಕ್ಕೆ ಕುರಿತಂತೆ ಇನ್ನೊಂದು ಮಾಹಿತಿ ಹೇಳೋದಾದ್ರೆ, ಡ್ರೆಸ್ ಕೋಡ್ ತಮ್ಗೆಲ್ಲ ಗೊತ್ತಿದೆ. ಕಳೆದ ವರ್ಷ ಸಂಬಂಧ ಪಡೆದಿಲ್ದಿರುವಂತಹ ವಿಷಯಕ್ಕೆ ನಾವು ಬಹಳಷ್ಟು ಸುದ್ದಿ ಆಗಿತ್ತು ನಮ್ಮ ಪರೀಕ್ಷೆ. ನಾವು ಡ್ರೆಸ್ ಕೋಡ್ ಅನ್ನ ಬಹಳ ಸ್ಪಷ್ಟವಾಗಿ ವಿದ್ಯಾರ್ಥಿಗಳಿಗೆ ನಮ್ಮ ವೆಬ್ಸೈಟ್ ಅಲ್ಲಿ ಹಾಕಿದೀವಿ. ತಮ್ಮ ಹಾಲ್ ಟಿಕೆಟ್ ಜೊತೆ ಕೊಡ್ತೀವಿ. ದಯಮಾಡಿ 2 ದಿವಸ ನಮ್ಮ ಡ್ರೆಸ್ ಕೋಡ್ ಅನ್ನ ಫಾಲೋ ಮಾಡಿ ಎನ್ನುವಂಥದ್ದು ನನ್ನ ವಿನಂತಿ. ಆಮೇಲೆ ಈ ಮೊಬೈಲು ಜಾಮರ್ ಹಾಕಿರ್ತೀವಿ ಕ್ಲಾಸ್ ರೂಮ್ಗಳಲ್ಲಿ, ಯಾರೋ ಏನೋ ಹೇಳಿದ್ರು ಅಂತ ಮೊಬೈಲ್ ತಗೊಳೋದು, ಬ್ಲೂಟೂತ್, ಅದೆಲ್ಲದಕ್ಕೂ ಅವಕಾಶ ಇಲ್ಲ. ನಾವು ಪೊಲೀಸು ಮತ್ತೆ ಹೋಮ್ ಗಾರ್ಡ್ಸ್ ಹಾಕಿ ಫ್ರಿಸ್ಕಿಂಗ್ ಮಾಡಿ ಒಳಗಡೆ ಬಿಡ್ತೀವಿ. ಹಾಗಾಗಿ ನೀವು ಈ ಅನ್ಯ ಮಾರ್ಗಗಳಿಂದ ನಾವು ಏನೋ ಒಂದು ಸಣ್ಣ ಸಹಾಯ ಆಗ್ಬಿಡುತ್ತೆ ನಮಗೆ ಅಂತ ಯಾರಾದ್ರೂ ಮಿಸ್ಗೈಡ್ ಮಾಡಿದ್ರೆ ದಯಮಾಡಿ ತಾವು ಕಿವಿ ಕೊಡಬೇಡಿ. ಪ್ರಾಮಾಣಿಕವಾಗಿ ಪರೀಕ್ಷೆ ಬರೀರಿ. ತುಂಬಾ ಸೀಟ್ಗಳಿದಾವೆ. ನೀವು ಇನ್ನೂ ನಿಮಗೆ ಪರೀಕ್ಷೆ ತನಕ ಸಮಯ ಇದೆ. ಹೆಚ್ಚು ಹಾರ್ಡ್ ವರ್ಕ್ ಮಾಡಿ, ಶ್ರಮ ಪಡಿ. ನಿಮ್ಗೆ ಒಂದು ಒಳ್ಳೆ ಕಾಲೇಜಿನಲ್ಲಿ ಒಳ್ಳೆ ಸೀಟು ಲಭ್ಯ ಆಗುತ್ತೆ. ಇದಾದ್ಮೇಲೆ ರಿಸಲ್ಟ್, ಪರೀಕ್ಷೆ ಆಗ್ತಿದಂಗೆ ನೆಕ್ಸ್ಟ್ ಡೇ ಇಂದಾನೆ ನಮಗೆ ರಿಸಲ್ಟ್ ಇನ್ ಶುರು ಮಾಡ್ತಾರೆ. ತಮ್ಗೆಲ್ಲ ಗೊತ್ತಿರುವಂತೆ ಸೆಕೆಂಡ್ PUC ಫಸ್ಟ್ ರಿಸಲ್ಟ್ ಬಂದಿದೆ. 2ನೇ ಫಲಿತಾಂಶ ಬಂದ ನಂತರ ನಾವು ರಿಸಲ್ಟ್ ಬಿಡುವಂಥದ್ದು. CET ರ್ಯಾಂಕು ಹೇಗೆ ಕೊಡ್ತೀರಾ ಸರ್ ನೀವು? ಸುಮಾರು ಮಕ್ಕಳಿಗೆ, ಪೇರೆಂಟ್ಸಿಗೆ ಗೊತ್ತಿರಲ್ಲ CET ರ್ಯಾಂಕ್ ಅಂತ. ನೀಟ್ ಅಂತಂದ್ರೆ ತಮ್ಗೆ ಗೊತ್ತಿದೆ, ನೀಟಲ್ಲಿ ಬರೆಯುವ ನೀಟ್ ಪರೀಕ್ಷೆಯ ಆಧಾರದ ಮೇಲೆ ನಿಮಗೆ ರ್ಯಾಂಕ್ ಕೊಡುವಂಥದ್ದು. ಆದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ಮೊದಲಿಂದನೂ ಒಂದು ನಿಯಮನ ಪಾಲನೆ ಮಾಡ್ಕೊಂಡು ಬಂದಿದ್ದಾರೆ. ಕೇವಲ ಎಂಟ್ರೆನ್ಸ್ ಪರೀಕ್ಷೆಗೆ ಮಾತ್ರ ಮಹತ್ವ ಕೊಡಬಾರ್ದು. ಕ್ಲಾಸ್ ರೂಮ್ ಅಲ್ಲಿ ಏನ್ ಕಲಿತಾರೆ ಮಕ್ಕಳು ಅದಕ್ಕೆ ಸಹ ಮಹತ್ವ ಕೊಡಬೇಕು ಅಂತೇಳಿ CET ಪರೀಕ್ಷೆಯ 50% ಹಾಗೂ PUCಯ 50% ತಗೊಂಡು ನಾವು ನಮ್ಮ ರ್ಯಾಂಕ್ ಕೊಡುವಂಥದ್ದು. ನಮ್ಮಲ್ಲಿ ಇಂಜಿನಿಯರಿಂಗು, ವೆಟರ್ನರಿ, ಫಾರ್ಮ್ ಸೈನ್ಸು, ಯೋಗ ಅಂಡ್ ನ್ಯಾಚುರೋಪತಿ, ನರ್ಸಿಂಗು, ಫಾರ್ಮಾ ಡಿ ಫಾರ್ಮಾ ಎಲ್ಲದಕ್ಕೆ ಕೊಡ್ತೀವಿ ಸರ್. ಎಲ್ಲದಕ್ಕೂ ಈಗೇನಾ? ಇಲ್ಲ. ನಮ್ಮಲ್ಲಿ ಇಂಜಿನಿಯರಿಂಗಿಗೆ ಸಂಬಂಧಪಟ್ಟಂತೆ PCM 3 ಸಬ್ಜೆಕ್ಟ್ ನೀವೇನು ಪರೀಕ್ಷೆ ಬರೀತೀರಾ ಅದ್ರದ್ದು 50%, PUCದು PCM ಸಬ್ಜೆಕ್ಟ್ 50%. ಅದೇ ರೀತಿ ಫಾರ್ಮ್ ಸೈನ್ಸಸ್ ತಮ್ಗೆ ಗೊತ್ತಿದೆ, ಅಗ್ರಿಕಲ್ಚರು, ಹಾರ್ಟಿಕಲ್ಚರು, ಫಿಶರೀಸು, ಫಾರೆಸ್ಟ್, ಒಂದಷ್ಟು ಫಾರ್ಮ್ ಸೈನ್ಸಸ್ ಕೋರ್ಸಸ್ ಇದೆ. ಅದಕ್ಕೆ ರ್ಯಾಂಕ್ ಏನ್ ಕೊಡ್ತೀವಿ? PCMB 4 ಸಬ್ಜೆಕ್ಟ್ ಇನ್ 50% ಹಾಗೂ PUCದು 4 ಸಬ್ಜೆಕ್ಟ್ ಇನ್ 50%. ನಾವು ವೆಟರ್ನರಿ ತುಂಬಾ ಡಿಮ್ಯಾಂಡ್ ಇರುವಂತದ್ದು, ತುಂಬಾ ಪೇರೆಂಟ್ಸ್ ಅದನ್ನ ಹಾಕ್ತಾರೆ. ತಮ್ಗೆಲ್ಲ ಗೊತ್ತಿದೆ. ವೆಟರ್ನರಿನಲ್ಲಿ ಮಾತ್ರ ವೆಟರ್ನರಿ ಇಲಾಖೆ ಮತ್ತೆ ಕೌನ್ಸಿಲ್ದು ಒಂದು ನಿರ್ದೇಶನದಂತೆ PCB ಅದು PUCದು 50% ಮಾರ್ಕ್ಸ್ ಅನ್ನ ಕನ್ಸಿಡರ್ ಮಾಡಲ್ಲ. ಓನ್ಲಿ CETಯ PCB ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತೆ ಬಯಾಲಜಿಯ ಅಂಕಗಳನ್ನ ಆಧರಿಸಿ ಈ ವೆಟರ್ನರಿ ಸೈನ್ಸ್ಗೆ ರ್ಯಾಂಕ್ ಕೊಡುವಂಥದ್ದು. ಅದೇ ರೀತಿ ನಮ್ಮಲ್ಲಿ ಅಲೈಡ್ ಹೆಲ್ತ್ ಸೈನ್ಸಸ್ ಅಂತೇಳಿ ಒಂದು ಕೋರ್ಸ್, ಒಂದಷ್ಟು ಕೋರ್ಸ್ ಇದೆ. ಅದಕ್ಕೆ PUC ಮೇಲೆ ಮಾತ್ರ ನಾವು ಮಾರ್ಕ್ಸ್ ಕೊಡುವಂಥದ್ದು. ನರ್ಸಿಂಗಿಗೆ ಸಂಬಂಧಪಟ್ಟಂತೆ PCB ಮೇಲೆ ಮಾತ್ರ ಮಾರ್ಕ್ಸ್ ಕೊಡುವಂಥದ್ದು. ಅದೆಲ್ಲದು ನಮ್ಮ ವೆಬ್ಸೈಟ್ ಅಲ್ಲಿ ಇದೆ. ಅದು ಸಂಕ್ಷಿಪ್ತವಾಗಿ ನಾನು ತಮಗೆ ಹೇಳಿದ್ದೀನಿ. ನಿಮಗೆ ಕೌನ್ಸಿಲಿಂಗ್ ಸಂಬಂಧಪಟ್ಟಂತೆ ಈಗ ಅಷ್ಟು ಮಹತ್ವವಿಲ್ಲ, ಆದ್ರೂ ತಾವೆಲ್ಲ ಇದೀರಾ. ಸಂಕ್ಷಿಪ್ತವಾಗಿ ಹೇಳುವಂತದ್ದಾದ್ರೆ, ನೀವು ಇಲ್ಲಿ ಎಷ್ಟು ಕಾಲೇಜುಗಳು ಇದೆ, ಕಾಲೇಜುಗಳನ್ನೆಲ್ಲ ನೋಡಿ ಸ್ಟಡಿ ಮಾಡಿ ಯಾವುದು ಕಾಲೇಜು ಒಳ್ಳೇದು. ಕೆಲವು ಮಕ್ಕಳಿಗೆ ಇಂಜಿನಿಯರಿಂಗೇನೆ ಹೋಗ್ಬೇಕು ಅಂತ ತುಂಬಾ ಸ್ಪಷ್ಟವಾದ ಗುರಿ ಇದೆ. ಕೆಲವರಿಗೆ MBBS ನಾವು ಟ್ರೈ ಮಾಡ್ತೀವಿ, ಅದು ಸಿಕ್ಕಿಲ್ಲ ಅಂತಂದ್ರೆ ನೆಕ್ಸ್ಟ್ ಡೆಂಟಲ್, ಅದು ಸಿಕ್ಕಿಲ್ಲ ಅಂದ್ರೆ ಇಂಜಿನಿಯರಿಂಗ್. ಈ ತರದ್ದು ಆಯ್ಕೆಗಳು ಇದೆ. ಅದಕ್ಕೆ ಪೂರಕವಾಗಿ ಕರ್ನಾಟಕದಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕಂಬೈನ್ಡ್ ಕೌನ್ಸಿಲಿಂಗ್ ಅನ್ನ ನಾವು ಮಾಡ್ತೀವಿ. ಏನಪ್ಪ ಕಂಬೈನ್ಡ್ ಕೌನ್ಸಿಲಿಂಗ್ ಅಂತಂದ್ರೆ, ನೀಟ್ ಫಲಿತಾಂಶವನ್ನ ಆಧರಿಸಿ ಮೆಡಿಕಲ್ಲು, ಡೆಂಟಲ್ಲು, ಆಯುಷಿಗೆ ಸೀಟ್ ಅಲಾಟ್ ಮಾಡುವಂಥದ್ದು. CET ಫಲಿತಾಂಶವನ್ನ ಆಧರಿಸಿ
ಇಂಜಿನಿಯರಿಂಗು, ಫಾರ್ಮ್ ಸೈನ್ಸು, ವೆಟರ್ನರಿ, ಫಾರ್ಮಾ ಡಿ ಫಾರ್ಮಾ, ನರ್ಸಿಂಗು, ಇದಕ್ಕೆ ನಾವು ಸೀಟನ್ನು ಅಲಾಟ್ ಮಾಡುವಂಥದ್ದು. ಇದು ಬೇರೆ ಬೇರೆ ಅಲಾಟ್ ಮಾಡ್ತೀವ? ಇಲ್ಲ. ನೀವೀಗ ಅರ್ಜಿಯನ್ನ ಏನು ಹಾಕಿದ್ದೀರಾ, ಯಾರೆಲ್ಲ ನೀಟು ಪರೀಕ್ಷೆಯನ್ನ ತಾವು ಬರೀತೀರಾ, ನೀವು ಮತ್ತೊಮ್ಮೆ ಅರ್ಜಿ ಹಾಕುವಂತ ಅಗತ್ಯ ಇಲ್ಲ. ಒಂದ್ಸರಿ ನಿಮ್ದು ನೀಟ್ ರಿಸಲ್ಟ್ ಬರ್ತಿದ್ದಂಗೆನೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯವರೇನು ನೀಟು ಪರೀಕ್ಷೆಯನ್ನ ಕಂಡಕ್ಟ್ ಮಾಡ್ತಾರೆ, ಅವರು ಕರ್ನಾಟಕ ರಾಜ್ಯದ ಇಡೀ ದೇಶದ ಎಷ್ಟು ಜನ ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಯನ್ನ ಬರೆದು ಎಲಿಜಿಬಲ್ ಆಗಿದ್ದಾರೆ ಅವ್ರದ್ದು ಡಾಟಾವನ್ನ ನಮಗೆ ಕೊಡ್ತಾರೆ. ನೀವು ಒಂದ್ ವೇಳೆ ನೀಟ್ ಪರೀಕ್ಷೆಯನ್ನ ಬರೆದಿದ್ರೆ, ನೀವು ನಮ್ಮಲ್ಲಿ ಅರ್ಜಿ ಹಾಕಿದ್ರೆ, ನಾವೇನೆ ನಿಮ್ಮ ಒಂದು ಅರ್ಜಿ ಜೊತೆಗೆ ಆ ನೀಟ್ ರ್ಯಾಂಕ್ ಅನ್ನ ನಾವು ಇನ್ಕಾರ್ಪೊರೇಟ್ ಮಾಡ್ತೀವಿ. ಬರೀ ನೀಟ್ ಪರೀಕ್ಷೆಯನ್ನ ಬರ್ದಿದೀವಿ, ನಾವು CET ಬರ್ದೇ ಇಲ್ಲ ಅಂತನ್ನೋರಿಗೂ ಅರ್ಜಿ ಹಾಕೋದಕ್ಕೆ ರಿಕ್ವೆಸ್ಟ್ ಮಾಡಿದ್ವಿ. ಅವರು ಕೆಲವರು ಅರ್ಜಿ ಹಾಕಿದ್ದಾರೆ, ಅವ್ರದ್ದು ನಾವು ಡಾಟಾ ನೀಟ್ ಜೊತೆಗೆ ಮ್ಯಾಚ್ ಮಾಡ್ತೀವಿ. ಸರ್, ನಾವು ಅರ್ಜಿ ಹಾಕುವಂಥದ್ದು ಮರ್ತೋಗಿತ್ತು, ನಾವು ಬರೀ ನೀಟ್ ಪರೀಕ್ಷೆಯನ್ನ ಬರ್ದಿದೀವಿ, ಕರ್ನಾಟಕ ರಾಜ್ಯದ ಮೆಡಿಕಲ್ ಮತ್ತೆ ಡೆಂಟಲ್ ಆಯುಷ್ ಸೀಟಿಗೆ ನಾವು ಪಾರ್ಟಿಸಿಪೇಟ್ ಮಾಡಬೇಕು, ನಮಗೆ ಇನ್ನೊಮ್ಮೆ ಅರ್ಜಿ ಹಾಕ್ಲಿಕ್ಕೆ ಅವಕಾಶ ಸಿಗುತ್ತಾ? ಎಸ್, ಖಂಡಿತ. ನೀಟ್ ಪರೀಕ್ಷೆ ಆದ ನಂತರ ನಾವು ನೀಟ್ ರಿಸಲ್ಟ್ ಬರ್ತಿದ್ದಂಗೆನೆ ಒಂದು ವಾರ ಓಪನ್ ಮಾಡ್ತೀವಿ. ಬರೀ ನೀಟ್ ಪರೀಕ್ಷೆ ಬರೆದು ನಮ್ಮಲ್ಲಿ ಅರ್ಜಿ ಹಾಕಿಲ್ಲ ಅಂತಂದ್ರೆ ನಿಮಗೆ ಅವಕಾಶವನ್ನ ಕೊಡ್ತೀವಿ. KCET ಅರ್ಜಿ ಹಾಕಿ KCET ಪರೀಕ್ಷೆ ಬರೀತಿರುವಂತವ್ರು, ನೀವು ನೀಟ್ ನಿಮ್ಮ ಪಾಡಿಗೆ ನೀವು ನೀಟ್ ಬರೀರಿ, ನಿಮ್ಮ ನೀಟು ಪರೀಕ್ಷೆ ರ್ಯಾಂಕ್ ಅನ್ನ ತಗೊಂಡು ನಿಮ್ಮ ಅರ್ಜಿ ಜೊತೆ ಜೋಡಿಸುವಂತಹ ಕೆಲಸವನ್ನ ನಾವು ಮಾಡ್ತೀವಿ. ನಾಳೆ ನಿಮಗೆ ಕೌನ್ಸಿಲಿಂಗ್ ಶುರು ಆಗುವಾಗ ನಿಮಗೆ ಒಂದು ವೆರಿಫಿಕೇಶನ್ ಸ್ಲಿಪ್ ಅಂತೇಳಿ ನಾವು ಬಿಡ್ತೀವಿ. ಅದನ್ನ ತಾವು ಡೌನ್ಲೋಡ್ ಮಾಡಿದ್ರೆ ಅದರಲ್ಲಿ ನೀಟ್ ರ್ಯಾಂಕು, ಇಂಜಿನಿಯರಿಂಗ್ ರ್ಯಾಂಕು, ಫಾರ್ಮ್ ಸೈನ್ಸ್ ರ್ಯಾಂಕು, ವೆಟರ್ನರಿ ರ್ಯಾಂಕು, ನರ್ಸಿಂಗ್ ರ್ಯಾಂಕು, ಎಲ್ಲ ರ್ಯಾಂಕು ಸಹ ಡಿಸ್ಪ್ಲೇ ಆಗುತ್ತೆ. ನೀವು ಆಪ್ಷನ್ ಎಂಟ್ರಿ ನಾನು ಶುರು ಮಾಡಿದ್ರೆ, ನಾನು ಹೇಳಿದ್ನಲ್ಲ ಕಂಬೈನ್ಡ್ ಸೀಟ್ ಅಲಾಟ್ಮೆಂಟ್ ಅಂತ, ಆಪ್ಷನ್ ಎಂಟ್ರಿ ಲಾಗಿನ್ ನಾವು ಶುರು ಮಾಡಿದ್ರೆ ನಿಮಗೆ ಎಲ್ಲಾ ಇಂಜಿನಿಯರಿಂಗ್ ಕಾಲೇಜ್ಗಳು, ವೆಟರ್ನರಿ ಕಾಲೇಜು, ಫಾರ್ಮ್ ಸೈನ್ಸ್ ಅಂದ್ರೆ ನಿಮ್ದು ಯಾವ್ಯಾವುದಕ್ಕೆ ರ್ಯಾಂಕ್ ಇದೆ ಆ ರ್ಯಾಂಕಿಗೆ ಸಂಬಂಧಪಟ್ಟಂತೆ ಕರ್ನಾಟಕ ರಾಜ್ಯದಲ್ಲಿರುವಂತಹ ಎಲ್ಲಾ ಕಾಲೇಜುಗಳ ಒಂದು ಡಿಸ್ಪ್ಲೇ ಆಗುತ್ತೆ. ತಾವಲ್ಲ ಆಪ್ಷನ್ ಎಂಟ್ರಿ ಮಾಡುವಂಥದ್ದು. ನಿಮಗೆ ಸರ್ ನಾವು ಹೆಂಗ್ ಆಪ್ಷನ್ ಎಂಟ್ರಿ, ಅದೆಲ್ಲ ಮುಂದಿನ ದಿನಗಳಲ್ಲಿ ಬರುತ್ತೆ, ನೀವು ಚಿಂತೆ ಮಾಡಬೇಡಿ, ನಾವು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀವಿ. ಸರ್, ಸೀಟು ಹೇಗೆ ಏನು, ಕೆಲವು ಕಾಲೇಜಿಂದ ಎಲ್ಲ ಫೋನ್ ಬರ್ತಾ ಇದೆ, ನಮಗೆ ಅಡ್ಮಿಷನ್ ಆಗ್ಬಿಡಿ, ಆಮೇಲೆ ನಮಗೆ ಸೀಟ್ ಸಿಗಲ್ಲ, ಈಗಲೇ ಬಂದು ಅಡ್ಮಿಷನ್ ಆಗಿ ದುಡ್ಡು ಕೊಟ್ಟು ಬುಕ್ ಮಾಡಿಬಿಡಿ ನಮಗೆ. ನನ್ನ ವಿನಂತಿ ಏನು ಅಂತಂದ್ರೆ, ಎಲ್ಲಾ ಕಾಲೇಜ್ಗಳನ್ನ ವಿಸಿಟ್ ಮಾಡಿ, ಇಲ್ಲೇನೆ ನಿಮಗೆ 87-88 ಕಾಲೇಜ್ ಸಿಗುತ್ತೆ, ವಿಸಿಟ್ ಮಾಡಿ, ಸ್ಟಡಿ ಮಾಡಿ. ಆದ್ರೆ ನನ್ನ ಒಂದು ವಿನಂತಿ ಏನಂತಂದ್ರೆ, ಅದು ನಿಮಗೆ ಬಿಟ್ಟಂತದ್ದು. ಬಟ್ ನಾನೇನ್ ಮಾಡ್ತೀನಿ KEA ನಲ್ಲಿ ಅಂತಂದ್ರೆ, ಕರ್ನಾಟಕ ರಾಜ್ಯದಲ್ಲಿರುವಂತಹ ಎಲ್ಲಾ ಇಂಜಿನಿಯರಿಂಗ್ ಕಾಲೇಜುಗಳ ರಾಜ್ಯ ಸರ್ಕಾರ ಮತ್ತು ಇಂಜಿನಿಯರಿಂಗ್ ಕಾಲೇಜುಗಳ ಅಸೋಸಿಯೇಷನ್ ಜೊತೆ ಒಂದು ಒಪ್ಪಂದ ಆಗಿದೆ. ಆ ಒಪ್ಪಂದದಂತೆ 40-45% ಅಂದ್ರೆ 2 ತರ ಕೆಟಗರಿ ಕಾಲೇಜ್ ಬರುತ್ತೆ, ಮೈನಾರಿಟಿ ಕಾಲೇಜು, ನಾನ್ ಮೈನಾರಿಟಿ ಕಾಲೇಜ್ ಅಂತ. 17 ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಸ್ ಇದೆ. 17 ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜು ಪೂರ್ತಿ ಸೀಟ್ಗಳು KEA ಮೂಲಕ ಅಲಾಟ್ ಆಗುತ್ತೆ. ಎಲ್ಲಾ ಖಾಸಗಿ ಇಂಜಿನಿಯರಿಂಗ್ ಕಾಲೇಜುಗಳ 40-45% ಸೀಟುಗಳು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಅಲಾಟ್ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಉದಾಹರಣೆ 100 ಸೀಟ್ ಇದೆ ಒಂದು ಕಾಲೇಜಲ್ಲಿ ಅಂತಂದ್ರೆ, ನೀವು ನಮ್ಮ ಮುಖಾಂತರನೇ 40-45 ಸೀಟು KEA ಮೂಲಕ ಅಲಾಟ್ ಆಗುತ್ತೆ. ಉಳಿದಿದ್ದು 30% ಕಾಮೆಟ್ ಕೆ ಮೂಲಕ, ಉಳಿದಿದ್ದ ರಿಮೈನಿಂಗ್ ಏನು 25%-20% ಮೈನರ್ ಡಿಫರೆನ್ಸ್ ಆಗುತ್ತೆ. ಅದು ಅವ್ರ ಕಾಲೇಜ್ ಮ್ಯಾನೇಜ್ಮೆಂಟ್ ಇಂದ ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ಅಧಿಕಾರ ಇದೆ, ಅಗ್ರಿಮೆಂಟ್ ತರ. ನಿಮ್ಮ ಮಕ್ಕಳು ಒಳ್ಳೆ ರ್ಯಾಂಕ್, ಉದಾಹರಣೆಗೆ ಕಳೆದ ವರ್ಷ 78,000-80,000 ಸೀಟ್ಗಳು KEA ಪಾಲಿಗಿತ್ತು. ಇಂಜಿನಿಯರಿಂಗ್ ಮಾತ್ರ ಹೇಳ್ತೀನಿ ನಾನು. ಈ ಸೀಟ್ಗಳನ್ನ ನಾವು ಅಲಾಟ್ ಮಾಡಿದೀವಿ ಮೆರಿಟೋರಿಯಸ್ ಸ್ಟೂಡೆಂಟ್ಗೆ ರಿಸರ್ವೇಶನ್ ಪ್ರಕಾರ. ಅಷ್ಟು ಹಾರಿ ಬಿದ್ದು ರಿಸಲ್ಟ್ ಬರೋದಕ್ಕಿಂತ ಮೊದಲೇ ಹೋಗಿ ಅಡ್ಮಿಷನ್ ಆಗಿ, ಅಲ್ಲ ನಿಮಗೆ ತುಂಬಾ ಕ್ಲಾರಿಟಿ ಇದೆ, ಇಲ್ಲ ನಾವು ಒಳ್ಳೆ ಕಾಲೇಜ್ ಬೇಕು, ನಮ್ಮ ಮಗುಗೆ ಮ್ಯಾನೇಜ್ಮೆಂಟ್ ಸೀಟಲ್ಲಿ ಅಡ್ಮಿಷನ್ ಮಾಡಿಸಿ ನಾವು ಬಿಟ್ಬಿಡ್ತೀವಿ, ನಿಮ್ KEA ಕೌನ್ಸಿಲಿಂಗ್ ಅಲ್ಲಿ ಭಾಗವಹಿಸಲ್ಲ, ನಮಗೆ ಆಸಕ್ತಿ ಇಲ್ಲ, ಸುಮ್ನೆ ಒಂದು ಇರ್ಲಿ ಅಂತೇಳಿ ಒಂದು CET ಬರ್ದಿದೀವಿ, ನೋ ಪ್ರಾಬ್ಲಮ್, ಹೋಗಿ ತಾವು CET ಬರ್ದಿದೀವಿ, ಇಲ್ಲಿ 75-80,000 ಸೀಟು KEA ಮೂಲಕ ಅಲಾಟ್ ಆಗುತ್ತೆ, ನಾವು ಸ್ವಲ್ಪ ವೆಯ್ಟ್ ಮಾಡಿ ಅಡ್ಮಿಷನ್ ಮಾಡಿಸ್ತೀವಿ ಅಂತಂದ್ರೆ ದಯಮಾಡಿ ವೆಯ್ಟ್ ಮಾಡಿ ಅಡ್ಮಿಷನ್ ಮಾಡಿಸಿ ಅನ್ನುವಂಥದ್ದು ನನ್ನ ವಿನಂತಿ. ಆಮೇಲೆ ಸರ್, ಯಾವ ಕಾಲೇಜಿಗೆ ಎಷ್ಟು ಕಟ್ ಆಫ್ ಸಿಗ್ಬೋದು, ಲಾಸ್ಟ್ ಯಾವ ಗ್ರೂಪಿಗೆ ಎಷ್ಟು ನಿಂತಿತ್ತು, ಇಂಥದ್ದೆಲ್ಲ ಒಂದಷ್ಟು ಅನುಮಾನಗಳು ಪೇರೆಂಟ್ಸ್ಗೆ. ಮಗು ಎಕ್ಸಾಮಿಗೆ ಓದ್ತಾ ಇದ್ರೆ ಪೇರೆಂಟ್ಸಿಗೆಲ್ಲ ಟೆನ್ಷನ್ ಅಲ್ಲಿ ಇರ್ತೀರ, ನನಗೆ ಗೊತ್ತು. ದಯಮಾಡಿ ತಾವು ಫ್ರೀ ಇದ್ರೆ ನಮ್ಮ KEA ವೆಬ್ಸೈಟ್ ಅಲ್ಲಿ ಹೋಗಿ ಕಳೆದ ವರ್ಷದ್ದು, ಅದಕ್ಕಿಂತ ಹಿಂದಿನ ವರ್ಷದ್ದು, ಕಾಲೇಜ್ ವೈಸ್, ಗ್ರೂಪ್ ವೈಸ್
ರೌಂಡ್ ವೈಸ್ ಕಟ್ ಆಫ್ ಇದೆ. ತಾವು ಸ್ಟಡಿ ಮಾಡಿ ಯಾವುದು ಓದೋರಿಗೆ ಯಾವ ರ್ಯಾಂಕಿಂಗ್ ನಿಂತಿತ್ತು, ಯಾವ ರ್ಯಾಂಕ್ ಒಂದು ಚೀಟಿನಲ್ಲಿ ಬರ್ಕೊಳ್ಳಿ, ನಿಮಗೊಂದು ಐಡಿಯಾ ಬರುತ್ತೆ. ನಾನು ಇಂಜಿನಿಯರಿಂಗ್ ಇಂದ ಹೇಳಿದೆ. ಮೆಡಿಕಲ್ಗೆ ಸಂಬಂಧಪಟ್ಟಂತೆ, ಡೆಂಟಲ್ಗೆ ಸಂಬಂಧಪಟ್ಟಂತೆ, ಆಯುಷ್ಗೆ ಸಂಬಂಧಪಟ್ಟಂತೆ, ಈ ಮೆಡಿಕಲ್, ಡೆಂಟಲ್, ಆಯುಷ್ಗೆ ಸಂಬಂಧಪಟ್ಟಂತೆ ಎಲ್ಲ ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ ನಾನು ವಿಶೇಷವಾಗಿ ನಿಮ್ಮ ಗಮನಕ್ಕೆ ತರಲಿಕ್ಕೆ ಪ್ರಾಧಿಕಾರದಿಂದ ಬಯಸ್ತೀನಿ. ಈ 3 ಕೋರ್ಸುಗಳ 100% ಸೀಟು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮೂಲಕವೇ ಅಲಾಟ್ ಆಗುವಂಥದ್ದು. ಇವತ್ತು 2022ಕ್ಕಿಂತ ಪೂರ್ವದಲ್ಲಿ ಡೈರೆಕ್ಟ್ ಸೂಟ್ ಕೇಸ್ ತಗೊಂಡೋಗಿ ಕಾಲೇಜಿಗೆ ಮ್ಯಾನೇಜ್ಮೆಂಟ್ ಅಲ್ಲಿ ಅಡ್ಮಿಷನ್ ಮಾಡಿಸ್ತಾ ಇದ್ರಿ. ಇವತ್ತು ಕೆಲವರಿಗೆ, ಹಳೆ ಕಾಲದವರಿಗೆ ಅದೇ ಮೈಂಡ್ ಸೆಟ್ ಇದೆ. ಯಾವುದು ನೀವು ನೇರ ಕಾಲೇಜು ಮ್ಯಾನೇಜ್ಮೆಂಟ್, ಕಾಲೇಜ್ ಪ್ರಿನ್ಸಿಪಾಲಿಗೆ ಹೋಗಿ ತಾವು ಸೂಟ್ ಕೇಸ್ ತಗೊಂಡು ಮ್ಯಾನೇಜ್ಮೆಂಟ್ ಸೀಟ್ ಕೊಡಿ ಅಂತ ಕೇಳಿದ್ರೆ ಖಂಡಿತ ಅವರು ಒಪ್ಪಲ್ಲ. ಅವ್ರು ಹೇಳ್ತಾರೆ ಇಲ್ಲ, ನಿಯಮ ಚೇಂಜ್ ಆಗಿದೆ, ನಿಮ್ಮ ನೀಟ್ ರ್ಯಾಂಕ್ ಆಧಾರದ ಮೇಲೆ ಕೆಇ ಅವರು ಅಲಾಟ್ ಮಾಡ್ತಾರೆ, ದಯಮಾಡಿ ಕೆಇಗೆ ಹೋಗಿ ಅಂತ. ನಿಮಗೆ ಯಾರಾದ್ರೂ ಮಧ್ಯವರ್ತಿಗಳು ಭೇಟಿಯಾಗಿ ನೀವು ಮಧ್ಯವರ್ತಿಗಳ ಹತ್ರ ಹೋದ್ರೆ ನಾನು ಎಲ್ಲ ಕಾಲೇಜಲ್ಲಿ ರೆಡಿ ಮಾಡಿದೀನಿ, ಕೊಡಿ ದುಡ್ಡನ್ನ ಅಂತ ತಗೊಂಡ್ತಾರೆ. ನೀವು ಡಿಸೈಡ್ ಮಾಡಿ, ಪೇರೆಂಟ್ಸ್, ವಿದ್ಯಾರ್ಥಿಗಳು. ಸುಪ್ರೀಂ ಕೋರ್ಟ್ ಆದೇಶದಂತೆ ಮೆಡಿಕಲ್ಲು ಮತ್ತೆ ಡೆಂಟಲ್ಗೆ ಸಂಬಂಧಪಟ್ಟಂತೆ, ಆಯುಷ್ಗೆ ಸಂಬಂಧಪಟ್ಟಂತೆ 100% ಸೀಟುಗಳು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮೂಲಕವೇನೆ ಆಗುತ್ತೆ. ಸರ್ 100% ಸೀಟು ಆಗಿದ್ರೆ ಗೌರ್ಮೆಂಟ್ ಫೀಸ್ ಅಲ್ಲೇನೆ ಆಗುತ್ತಾ ನಿಮಗೆ ಕೊಟ್ಟಿದ್ದಾರೆ ಅಂತಂದ್ರೆ ಇಲ್ಲ. ಅದು ಸರ್ಕಾರ ಮತ್ತೆ ಮೆಡಿಕಲ್ ಕಾಲೇಜ್ ಅವರು ಒಂದು ಅಗ್ರಿಮೆಂಟ್ ಅನ್ನ ಮಾಡಿದ್ದಾರೆ. ಅದ್ರ ಪ್ರಕಾರ ಗೌರ್ಮೆಂಟ್ ಕಾಲೇಜ್ಗಳಲ್ಲಿ 85% ಸೀಟುಗಳು ಕೆಇಎ ಮೂಲಕ ಅಲಾಟ್ ಆಗುತ್ತೆ. 15% ಗೌರ್ಮೆಂಟ್ ಕಾಲೇಜ್ಗಳ ಸೀಟು MCC ಮೂಲಕ ಅಲಾಟ್ ಆಗುತ್ತೆ. ಸರ್ಕಾರನೇ ಫೀಸ್ ಫಿಕ್ಸ್ ಮಾಡುತ್ತೆ. ಖಾಸಗಿ ಕಾಲೇಜುಗಳಲ್ಲಿ 40% ಸೀಟುಗಳು ಕೆಇಎ ಮೂಲಕ ಸರ್ಕಾರಿ ಕೋಟದ ಸೀಟು ಅಂತ ಅವರು ಬಿಟ್ಟುಕೊಡ್ತಾರೆ. ಅದರಲ್ಲಿ ಸಣ್ಣ ಲಿಂಗ್ವಿಸ್ಟಿಕ್ ಮತ್ತೆ ರಿಲಿಜಿಯಸ್ ಮೈನಾರಿಟಿ ಕಾಲೇಜು ಕೆಲವಿದಾವೆ. ಅದರಲ್ಲಿ ಮಾತ್ರ ಸೀಟ್ ಶೇರಿಂಗ್ ಅಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಅವರು 25% ಮಾತ್ರ ಕೊಡ್ತಾರೆ. ಉಳಿದ ಎಲ್ಲ ಮೆಡಿಕಲ್ ಕಾಲೇಜ್ ಅವರು ನಮಗೆ 40% ಅಷ್ಟು ಸೀಟು, ಡೆಂಟಲ್ ಅವರು 35% ಅಷ್ಟು ಸೀಟು ನಿಮ್ಮ ಮಕ್ಕಳಿಗೆ, ಮೆರಿಟೋರಿಯಸ್ ಸ್ಟೂಡೆಂಟಿಗೆ ಬಿಟ್ಟು ಕೊಡ್ತಾರೆ. ಅದಕ್ಕೆ ಫೀಸು ಸಹ ಸರ್ಕಾರ ಫಿಕ್ಸ್ ಮಾಡುತ್ತೆ. ತಮ್ಗೆಲ್ಲ ಗೊತ್ತಿದೆ, ನಾಮಿನಲ್ ಫೀಸ್ ಇರುತ್ತೆ, ತುಂಬಾ ಜಾಸ್ತಿ ಇರಲ್ಲ. ಇನ್ನ ಉಳಿದಂತಹ ಈ ನಮಗೆ 40% ಕೊಟ್ಟಾದ್ಮೇಲೆ ಇನ್ನ ಉಳಿದ 40% ಸೀಟನ್ನ ಹೈಯರ್ ಫೀಸ್ ಸೀಟ್ ಅಂತೇಳಿ ಇಡ್ತಾರೆ. ಅದು ಸಹ ನಮ್ಮ ಮೂಲಕನೇ ಅಲಾಟ್ ಆಗುತ್ತೆ. ಫೀಸು ಸರ್ಕಾರನೇ ಫಿಕ್ಸ್ ಮಾಡುತ್ತೆ. ಅಂದ್ರೆ ಅವ್ರ ಜೊತೆ ಒಂದು ಒಮ್ಮತದ ಅಭಿಪ್ರಾಯಕ್ಕೆ ಬಂದೇ ಫಿಕ್ಸ್ ಮಾಡುತ್ತೆ. ಕಳೆದ ವರ್ಷ ತಮ್ಗೆ ಗೊತ್ತು 12 ಲಕ್ಷ ಚಿಲ್ಲರೆ ಆ ಫೀಸ್ ಇತ್ತು. ಅಲ್ಲಿಗೆ 40 80 ಆದ್ರೆ ಇನ್ನು ಉಳಿದಂತಹ 20% ಸೀಟ್ ಏನಿದೆ ಅದರಲ್ಲಿ 15% NRI ವಿದ್ಯಾರ್ಥಿಗಳಿಗೆ, 5% ಮಾತ್ರ ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳಿಗೆ ಅಂತೇಳಿ ನಿಗದಿ ಆಗಿದೆ. ಆ ಫೀಸು ಮಾತ್ರ ಕಾಲೇಜ್ ಅವರೇ ಫಿಕ್ಸ್ ಮಾಡ್ತಾರೆ. ಫೀಸು ಮಾತ್ರ ಕಾಲೇಜ್ ಅವರು ಫಿಕ್ಸ್ ಮಾಡಿ ನಮಗೆ ಕೊಡ್ತಾರೆ. ನಾವು ನಮ್ಮ ವೆಬ್ಸೈಟ್ ಅಲ್ಲಿ ನಿಮಗೆ ಹಾಕ್ತಿವಿ. ಆದ್ರೆ ಅಡ್ಮಿಷನ್ ಮಾತ್ರ ಕೆಇಎ ಮುಖಾಂತರ, ನಿಮ್ಮ ನೀಟ್ ರ್ಯಾಂಕ್ ಮುಖಾಂತರ. ಉದಾಹರಣೆಗೆ ತಾವೊಂದು ಕಾಲೇಜಿಗೆ ಹೋಗ್ಬೇಕು ಅಂತ ನೀವು ಕಾಲೇಜಲ್ಲಿ ಹೋಗಿ ಎಲ್ಲ ಕಾಲೇಜಿಗೆ ಹೋಗಿ ಮಾತಾಡ್ಕೊಂಡು ಬಂದ್ರು ಕಾಲೇಜ್ ಅವ್ರು ನೇರ ಅಡ್ಮಿಷನ್ ಮಾಡಲ್ಲ, ಕೆಇಎ ಮುಖಾಂತರ ಬನ್ನಿ ಅಂತ ಹೇಳ್ತಾರೆ. ನಿಮ್ಮ ಮಗುದು 8 ಲಕ್ಷ ರ್ಯಾಂಕ್ ಇದೆ, ನೀವು ದುಡ್ಡು ಕೊಡೋದಕ್ಕೆ ರೆಡಿ ಇದ್ದೀರಾ ಮ್ಯಾನೇಜ್ಮೆಂಟ್ ಸೀಟಿಗೆ, ಕಾಲೇಜ್ ಅವ್ರು ಹೇಳಿದರೆ ಕೆಇಎ ಮೂಲಕ ಬನ್ನಿ ಅಂತ. ನೀವು ಫುಲ್ ಜೋಶಲ್ಲಿ, ನಾವು ಕಾಲೇಜಲ್ಲೆಲ್ಲ ಮಾತಾಡಿದೀವಿ, ನಾವು ಒಂದು ಬುಕ್ ಮಾಡಿದೀವಿ ಸೀಟು, ಆ ಕಾಲೇಜ್ ಅವ್ರು ಒಪ್ಪಿದ್ದಾರೆ, ಜಸ್ಟ್ ಕೆಇಎ ಮುಖಾಂತರ ಬನ್ನಿ ಅಂತ ಹೇಳಿದ್ದಾರೆ. ಕೆಇಎ ಕೌನ್ಸಿಲಿಂಗ್ ಅಲ್ಲಿ ಭಾಗವಹಿಸ್ತೀರಾ, ಅಲ್ಲಿ 2 ಮ್ಯಾನೇಜ್ಮೆಂಟ್ ಸೀಟ್ ಇದೆ. ನಿಮ್ ಮಗುದು 8 ಲಕ್ಷದ್ದು ಸೀಟ್ ಇದೆ, 8 ಲಕ್ಷ ರ್ಯಾಂಕ್ ಇದೆ. 2 ವಿದ್ಯಾರ್ಥಿಗಳು 6 ಲಕ್ಷ, ನಿಮ್ಗಿಂತ ಕಡಿಮೆ ಇರುವಂತಹ 6 ಲಕ್ಷದ ವಿದ್ಯಾರ್ಥಿಗಳು ಅದೇ ಕಾಲೇಜಿನ ಮ್ಯಾನೇಜ್ಮೆಂಟ್ ಸೀಟಿಗೆ ಆಪ್ಷನ್ ಎಂಟ್ರಿ ಮಾಡಿದ್ರೆ, ನೀವು ಮ್ಯಾನೇಜ್ಮೆಂಟ್ ಹತ್ರ ಮಾತಾಡ್ಕೊಂಡು ಬಂದಿದ್ರು ನಿಮಗೆ ನಾವು ಸೀಟ್ ಕೊಡಲ್ಲ. ನಾವು ಅಂದ್ರೆ ನಮ್ಮ ಸಾಫ್ಟ್ವೇರ್ ಕೊಡಲ್ಲ. ಅದು ಯಾರು ಕಡಿಮೆ ರ್ಯಾಂಕ್ ಇರೋದ್ರಿಗೆ ಅವ್ರಿಗೆ ಅಲರ್ಟ್ ಆಗುತ್ತೆ. ಹಾಗಾಗಿ ಪೋಷಕರು, ವಿದ್ಯಾರ್ಥಿಗಳು ಮೆಡಿಕಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಅಡ್ಮಿಷನ್ ಮಾಡಿಸುವಂತವ್ರು ದುಡ್ಡಿದ್ರೆ ಮಾತ್ರ ಸಾಕಾಗಲ್ಲ, ನಿಮ್ಮ ಮಗುವಿನ ರ್ಯಾಂಕ್ ಸಹ ಇರಬೇಕು. ಹಾಗಾಗಿ ಇದು ಸಹ ಅಷ್ಟೇನೆ, ಕಾಲೇಜಿಂದ ಕಾಲೇಜಿಗೆ ಮ್ಯಾನೇಜ್ಮೆಂಟ್ ಮತ್ತೆ NRI ಸೀಟ್ಗಳದ್ದು ಫೀಸು ವ್ಯತ್ಯಾಸ ಇದೆ. ಕಾಲೇಜ್ ಅವರಿಗೆ ಸರ್ಕಾರ ಪೂರ್ಣ ಸ್ವತಂತ್ರವನ್ನ ಕೊಟ್ಟಿದೆ. ಅವರು ಎಷ್ಟು ಬೇಕಾದ್ರೂ ಡಿಕ್ಲೇರ್ ಮಾಡಬಹುದು. ಮ್ಯಾಕ್ಸಿಮಮ್ 45 ಲ್ಯಾಕ್ ಕಳೆದ ವರ್ಷ ಸರ್ಕಾರ ನಿಗದಿ ಮಾಡಿಸಿತ್ತು, ಅದರಂತೆ ಅವರು ಡಿಕ್ಲೇರ್ ಮಾಡ್ತಾರೆ. ಕರ್ನಾಟಕ ರಾಜ್ಯದಲ್ಲಿ ಪ್ರೈವೇಟ್ ಯೂನಿವರ್ಸಿಟಿ ಮೆಡಿಕಲ್ ಕಾಲೇಜ್ಗಳು ಸಹ ಇದಾವೆ. ಸೀಟ್ ಶೇರಿಂಗ್ ಅಲ್ಲಿ ಮತ್ತೆ ಫೀಸ್ ಅಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ.
ತಾವು ಅದು ಅಷ್ಟು ಡಿಟೈಲ್ ಹೋಗಲ್ಲ, ನಿಮಗೆ ಈಗ ಅದು ಅಗತ್ಯ ಇಲ್ಲ. ನಾನಿಲ್ಲಿ ಮೆಡಿಕಲ್, ಡೆಂಟಲ್, ಆಯುಷ್ 100% ಸೀಟು ನಮ್ಮ ಮುಖಾಂತರ ಅಲಾಟ್ ಆಗುತ್ತೆ. ಹಾಗಾಗಿ ತಾವು ಕಾಲೇಜುಗಳನ್ನೆಲ್ಲ ಸ್ಟಡಿ ಮಾಡಿ, ಕಳೆದ ವರ್ಷದ ಕಾಲೇಜುಗಳ ಎಲ್ಲ ರ್ಯಾಂಕ್ ಅನ್ನ ಸ್ಟಡಿ ಮಾಡಿ, ನಿಮ್ಮ ಮಗುದು ನೀಟ್ ರ್ಯಾಂಕ್ ಆಧಾರದ ಮೇಲೆ ತಾವು ಮೆಂಟಲಿ ರೆಡಿ ಆಗಿ ನಮ್ಮ ಕೌನ್ಸಿಲಿಂಗ್ ಅಲ್ಲಿ ಭಾಗವಹಿಸಿ ಅಂತನ್ನುವಂಥದ್ದು ನನ್ನ ಒಂದು ವಿನಂತಿ. ವಿದ್ಯಾರ್ಥಿಗಳಿಗೆ ಇನ್ನೊಂದು ಕಿವಿ ಮಾತು, ಕಾಲೇಜು ಆಯ್ಕೆ ಮಾಡುವಂಥದ್ದು ಇತ್ತೀಚೆಗೆ ತಾವು ಎಲ್ಲ ಕಾಲೇಜಿಗೆ ವಿಸಿಟ್ ಮಾಡಕ್ಕಾಗಲ್ಲ. ಇಂಥ ಎಕ್ಸ್ಪೋಗಳಿಗೆ ವಿಸಿಟ್ ಮಾಡಿದ್ರೆ ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ನೀವು ಹೆಚ್ಚಿನ ಕಾಲೇಜ್ ಬಗ್ಗೆ ಮಾಹಿತಿ ತಗೊಳ್ಬಹುದು. ಅದು ಬಿಟ್ರೆ ಆ ಕಾಲೇಜಿನ ವೆಬ್ಸೈಟ್ ಅನ್ನ ತಾವು ನೋಡ್ಬೇಕು. 200ಕ್ಕಿಂತನೂ ಹೆಚ್ಚು ಕಾಲೇಜ್ ಇರುವಾಗ ಅಷ್ಟು ಕಾಲೇಜು ತಾವು ವೆಬ್ಸೈಟ್ ನೋಡೋದಕ್ಕಾಗಲ್ಲ. ಹಾಗಾಗಿ ನಮ್ಮ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವಿದ್ಯಾರ್ಥಿಗಳಿಗೋಸ್ಕರ ಕಳೆದ ವರ್ಷ ಒಂದು ನಾವೇನ್ ಮಾಡಿದೀವಿ ಅಂತಂದ್ರೆ, ವಿದ್ಯಾರ್ಥಿ ತಾವು ಲಾಗಿನ್ ಆದ್ಮೇಲೆ ತಾವು ಯಾವ ಕಾಲೇಜ್ ಬೇಕೋ ಆ ಕಾಲೇಜಿನ ಇನ್ಫಾರ್ಮೇಶನ್ ಸಹ ನಮ್ಮ ವೆಬ್ಸೈಟ್ ಅಲ್ಲಿ ತಾವು ನೋಡಬಹುದು. ಉದಾಹರಣೆಗೆ ಕಳೆದ ವರ್ಷ ನೀವು ನಿಮ್ಮ ರ್ಯಾಂಕ್ ಆಧಾರದ ಮೇಲೆ ಕಟ್ ಆಫ್ ಮಾಡ್ಕೊಂಡು 25 ಕಾಲೇಜ್ ತಾವು ಪಟ್ಟಿ ಮಾಡಿ ಇಟ್ಕೊಂಡು 25 ಕಾಲೇಜುಗಳ ಇನ್ಫಾರ್ಮೇಶನ್ ಸಹ ನಮ್ಮ ಒಂದೇ ವೆಬ್ಸೈಟ್ ಅಲ್ಲಿ ತಾವು ನೋಡಬಹುದು. ಎಲ್ಲ ಕಾಲೇಜ್ ವೆಬ್ಸೈಟ್ ನೋಡಾಗತ್ತೆ ಇಲ್ಲ. ಏನ್ ನೋಡ್ಬೋದು? ಆ ಕಾಲೇಜಿಂದು ಬೆಸ್ಟ್ ಲ್ಯಾಬ್ ಫೆಸಿಲಿಟಿ, ಸರ್ಕಾರದಿಂದ ಪರ್ಮಿಷನ್ ಇರುವಂತದ್ದು, ಮತ್ತೆ ಅವ್ರದ್ದು ಬಿಲ್ಡಿಂಗ್ ಇನ್ಫ್ರಾಸ್ಟ್ರಕ್ಚರ್ ಇರುವಂತದ್ದು, ಅಲ್ಲಿ ಫ್ಯಾಕಲ್ಟಿ ಮೆಂಬರ್ಸ್, ಇದೆಲ್ಲ ಇನ್ಫಾರ್ಮೇಶನ್ ಅನ್ನ ನಾವು ಕಾಲೇಜಿಗೆ ಅಪ್ಲೋಡ್ ಮಾಡೋದಕ್ಕೆ ಹೇಳಿದೀವಿ. ನಮ್ಮ ಉನ್ನತ ಶಿಕ್ಷಣ ಸಚಿವರ ಒಂದು ಇನಿಷಿಯೇಟಿವ್ ಇದು. ಕಡ್ಡಾಯವಾಗಿ ಅವರು 2-3 ಬಾರಿ ಮೀಟಿಂಗ್ ಮಾಡಿ ಎಲ್ಲ ಕಾಲೇಜರಿಗೆ ಅಪ್ಲೋಡ್ ಮಾಡೋದಕ್ಕೆ ಹೇಳಿದರೆ ತಾವು ತಮ್ಮ ಲಾಗಿನ್ ಅಲ್ಲೇನೆ ನೋಡಬಹುದು. ಜೊತೆಗೆ ಕೌನ್ಸಿಲಿಂಗ್ ಅಲ್ಲಿ ತಮ್ಗೆಲ್ಲರಿಗೂ ಗೊತ್ತಿರುವಂತೆ ಸುಮಾರು ಮಧ್ಯವರ್ತಿಗಳು ಸೀಟ್ ಬ್ಲಾಕಿಂಗು, ಮತ್ತೆ ನಿಮ್ ಲಾಗಿನ್ ಅಂತ ತಗೊಂಡು ಅವರು ಆಪ್ಷನ್ ಎಂಟ್ರಿ ಮಾಡೋಕೆ ಹೋಗುವಂಥದ್ದು, ಮತ್ತೆ ನಿಮಗೆ ಇಂಥ ಕಾಲೇಜನ್ನೇ ಕೊಡಿಸ್ತೀನಿ ಅಂತ ಹೇಳುವಂಥದ್ದು. ನಾನು ಆಗ್ಲೇ ಮೆಡಿಕಲ್, ಡೆಂಟಲ್, ಇಂಜಿನಿಯರ್, ಆಯುಷ್ ಹೇಳಿದೆ 100% ನಮ್ಮ ಮೂಲಕ ಅಲರ್ಟ್ ಆಗುತ್ತೆ, ಓಕೆ. ಬಟ್ ಆದ್ರೆ ನಿಮಗೆ ಇನ್ನೊಂದು ಹೇಳ್ತಾರೆ, ಹೌದೌದು ಕೆಇಎ ಮೂಲಕನೇ ಅಲರ್ಟ್ ಆಗುವಂಥದ್ದು, ಆದ್ರೆ ನಮಗೆಲ್ಲ ಸೆಟ್ಟಿಂಗ್ ಇದೆ, ನಾವೆಲ್ಲ ನಿಮ್ದು ನೋಡ್ಬಿಡ್ತೀವಿ, ನಾವು ನಿಮಗೆ ಎಲ್ಲ ಮಾಡಿ ಕೊಡ್ತೀವಿ, ಜಸ್ಟ್ ನೀವು ಇಷ್ಟು ದುಡ್ಡು ಕೊಡಿ, ನಮಗೆ ಕೋರ್ಸ್ ಫೀಸ್ ಇಷ್ಟಿದೆ. ದಯಮಾಡಿ ನಾನು ಹೇಳ್ತೀನಿ, ಯಾರು ಮೂರ್ಖರಾಗಕ್ಕೆ ಹೋಗ್ಬೇಡಿ. ಕಳೆದ ವರ್ಷ ಸಹ ಒಂದು FIR ಆಗಿದೆ, ಅದ್ರ ಹಿಂದಿನ ವರ್ಷ ಒಂದು FIR ಆಗಿದೆ. ಇವರೆಲ್ಲ ನಿಮಗೆ ಮೋಸ ಮಾಡುವಂತವ್ರು. ನಿಮಗೆ ಡೌಟ್ ಇದ್ರೆ ನೇರ ಕೆಇಎಗೆ ಬಂದಿಲ್ಲ, ನೇರ ಕಾಲೇಜಿಗೆ ಹೋಗಿ. ಕಾಲೇಜಲ್ಲಿ ಯಾರು ನಿಮ್ಗೆ ಮೋಸ ಮಾಡಲ್ಲ. ಬಟ್ ನೀವು ಕಾಲೇಜಿನ ಮ್ಯಾನೇಜ್ಮೆಂಟ್ ಅಥವಾ ಪ್ರಿನ್ಸಿಪಾಲಿಗೆ ಭೇಟಿ ಮಾಡ್ಬೇಕು, ಅವ್ರ ನಿಯಮಗಳನ್ನ ಹೇಳ್ತಾರೆ. ನೀವು ಕಾಲೇಜಿಂದ ಹೊರಗಡೆ ನಾನ್ ಕಾಲೇಜ್ ಅವನು ಬಿಹಾಫ್ ಆಫ್ ಕಾಲೇಜ್ ಅಂತ ಹೇಳ್ತಾರಲ್ಲ, ಅವರಿಗೆ ನೀವು ನಂಬಿದ್ರೆ ಅಂತಂದ್ರೆ ನೀವು ಕೆಟ್ರಿ. ಹಾಗಾಗಿ ಕೌನ್ಸಿಲಿಂಗ್ ಅಲ್ಲಿ ಸಹ ಅಷ್ಟೇನೆ ಪಾರದರ್ಶಕವಾಗಿ ನಡೆಯುತ್ತೆ. ತಮ್ಗೆಲ್ಲ ಗೊತ್ತಿದೆ, ನಮ್ದು ಫೇಕ್ ಸರ್ಟಿಫಿಕೇಟ್ ಮಾಡ್ಸಕ್ ಹೋಗಿ ಮೆಡಿಕಲ್ ಅಲ್ಲಿ PH ಅಂತೇಳಿ ಫೇಕ್ ಮೆಡಿಕಲ್ ಸರ್ಟಿಫಿಕೇಟ್ ಮಾಡಿಸಿದ್ ಲಾಸ್ಟ್ ಇಯರ್ ನಿಮ್ಗೆಲ್ಲ ಗೊತ್ತಿದೆ, ಪೇಪರ್ ಅಲ್ಲಿ ನೋಡಿದೀರಾ. 26 ವಿದ್ಯಾರ್ಥಿಗಳ ಮೇಲೆ ಕೇಸ್ ಮಾಡಿದೀವಿ, ಮಧ್ಯವರ್ತಿಗಳಿಗೆ ಅರೆಸ್ಟ್ ಮಾಡಿದ್ದಾರೆ. ಆ ವಿದ್ಯಾರ್ಥಿಗಳಿಗೆ ಮೆಡಿಕಲ್ ಮಾತ್ರ ಅಲ್ಲ, ನಮ್ದು ಎಂಟೈರ್ ಕೌನ್ಸಿಲಿಂಗ್ ಅಲ್ಲಿ ಅವ್ರನ್ನ ಹೊರಗಡೆ ಹಾಕಿದೀವಿ ನಾವು. ಆ 2-3 ಪೇರೆಂಟ್ಸ್ ನಮ್ಮ ಹತ್ರ ಬಂದು ಆಕ್ಚುಲಿ ಕಣ್ಣೀರ್ ಹಾಕಿದ್ದಾರೆ. ಸರ್, ಊರಲ್ಲಿ ನಾನು ತಲೆ ಎತ್ಕೊಂಡು ಓಡಾಡೋದಕ್ಕೆ ಆಗ್ತಾ ಇಲ್ಲ ಸರ್, ನಾನು ಏನ್ ನಿಮ್ದು ಹಿಂಗ ಆಗಿದೆಯಂತೆ ಅಂತೇಳಿ. ದಯಮಾಡಿ ಇಂಥ ಅನ್ಯ ಮಾರ್ಗಗಳಿಗೆ ಹೋಗೋದಕ್ಕೆ ಹೋಗ್ಬೇಡಿ. ನೀವು ಎಂದಿದ್ರು ಸಿಕ್ ಬೀಳ್ತೀರಾ. ನೀವು ರಾಜಮಾರ್ಗದಲ್ಲಿ ಬಂದು ಸೀಟ್ ತಗೊಳ್ಳಿ. ನೀವು ಅರ್ಥ ಮಾಡ್ಕೊಳ್ಳಿ, ಇಷ್ಟು ಒಂದು ಟೆಕ್ನಾಲಜಿ ಇದೆ, ಸೋಷಿಯಲ್ ಮೀಡಿಯಾ ಇದೆ, ಇಷ್ಟು ಮಾಧ್ಯಮಗಳಿದಾವೆ. ನೀವು ಹೆಂಗೆ ಏನಾದ್ರೂ ಒಂದು ಮಾಡಿ ನಾವು ಸಕ್ಸಸ್ ಆಗ್ಬಿಡ್ತೀವಿ, ತಗೊಂಡ್ಬಿಡ್ತೀವಿ ಅಂತೇಳಿ ಮಧ್ಯವರ್ತಿಗಳಿಗೆ ನಂಬ್ತಾರೆ ಕೆಲವರು. ನಿಮಗೆ ಏನಾದ್ರೂ ಡೌಟ್ ಇತ್ತು ಅಂತಂದ್ರೆ ದಯಮಾಡಿ ತಾವು ಕೆಇಎನ ಸಂಪರ್ಕ ಮಾಡಿ ನಾವು ತಮ್ಗೆ ಹೇಳ್ತೀವಿ. ಹಾಗಾಗಿ ಇದು 100% ಪಾರದರ್ಶಕವಾಗಿ ಸೀಟ್ಗಳ ಹಂಚಿಕೆ ಆಗುತ್ತೆ. ಜೊತೆಗೆ ಇಂಜಿನಿಯರಿಂಗ್ ಅಲ್ಲಿ ಸಾಕಷ್ಟು ಸೀಟ್ಗಳು ಕರ್ನಾಟಕ ರಾಜ್ಯದಲ್ಲಿ ಇದೆ. ಆಮೇಲೆ ಆಯ್ಕೆ ಮಾಡುವಂತದ್ರಲ್ಲೂ ಅಷ್ಟೇನೆ, ನೀವು ಕಾಲೇಜು, ಇನ್ಫ್ರಾಸ್ಟ್ರಕ್ಚರ್ ಜೊತೆಗೆ ನಿಮ್ಮ ಮಗು ಉದ್ಯೋಗ ಸಿಗುತ್ತಾ ಮುಂದೆ ಈ ಕೋರ್ಸ್ ಅನ್ನ ಮಾಡಿದ್ರೆ, ಇದು ಎಲ್ಲ ಸ್ವಲ್ಪ ತಿಳುವಳಿಕೆ ಇರೋರಂತರ ಒಂದು ಅಸೆಸ್ ಮಾಡಿ. ಆಮೇಲೆ ಸುಮಾರು ಜನ ನಿಮಗೆ ಮಾರ್ಗದರ್ಶನ ಮಾಡ್ಲಿಕ್ಕೆ, ನೀವು ಮಾರ್ಗದರ್ಶನ ತಗೊಳ್ಳಿ ಬೇರೆಯವ್ರ ಹತ್ರ, ನಂದು ಏನೂ ಆಕ್ಷೇಪ ಇಲ್ಲ. ಆದ್ರೆ ನಾವು ಸಹ ಆ ಒಂದು ಸಣ್ಣ ಕೆಲಸ ಕಳೆದ ವರ್ಷದಿಂದ ಮಾಡ್ತಾ ಇದೀವಿ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಸಹ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಪ್ರತಿ ಹಂತಗಳಲ್ಲಿ ನಾವು ನಿಮ್ಗೆ ಒಂದು ಮಾರ್ಗದರ್ಶನ ಮಾಡುವಂತಹ ಸಹ ಪ್ರಯತ್ನ ಮಾಡ್ತೀವಿ. ದಯಮಾಡಿ ಅದನ್ನ ಸಹ ತಾವು ಕೇಳಬಹುದು. ಮತ್ತೆ ನಿಮ್ಮ ಲಾಗಿನ್ ಪಾಸ್ವರ್ಡ್ ಅನ್ನ ದಯಮಾಡಿ ಯಾರಿಗೆ ಹಂಚೋದಕ್ಕೆ ಹೋಗ್ಬೇಡಿ, ಮಿಸ್ಯೂಸ್ ಮಾಡ್ತಾರೆ. ನಾವು ತುಂಬಾ ಸರಳ ಮಾಡಿದೀವಿ ಆಪ್ಷನ್ ಎಂಟ್ರಿ ಮಾಡುವಂತದ್ದನ್ನ, ತಾವೇ ಮಾಡಿ ಅಂತ. ಜೊತೆಗೆ ಅಂತಿಮವಾಗಿ ತಮ್ಗೆ ಹೇಳುವಂಥದ್ದು, ಇದು ಒಂದು ರಾಜ್ಯದ ಎಲ್ಲಾ ವಿಜ್ಞಾನ ವಿದ್ಯಾರ್ಥಿಗಳಿಗೆ ನಾವು ಕಾಲೇಜಿಗೆ ಈ ಒಂದು CET ದಿಕ್ಸೂಚಿ ಮ್ಯಾಗಝೈನ್ ಅನ್ನ ಕಳಿಸ್ಕೊಟ್ಟಿದ್ವಿ.
ನೀವು ಅಲ್ಲಿ ಇಲ್ಲಿ ಎಲ್ಲಿ ಹೋಗಿ ಏನು ನೋಡೋದ್ ಬೇಕಾಗಿಲ್ಲ. ನಿಮ್ಮ ಪೇರೆಂಟ್ಸಿಗೆ ಏನೇನು ಡೌಟ್ಸ್ಗಳಿರುತ್ತೆ. ಕಳೆದ ವರ್ಷ ಮೆಡಿಕಲ್ ಸೀಟ್ ಎಷ್ಟಿತ್ತು, ಡೆಂಟಲ್ ಸೀಟ್ ಎಷ್ಟಿತ್ತು, ಮೆಡಿಕಲ್ ಈಗ ಉದಾಹರಣೆಗೆ ಸರ್ಕಾರಿ ಕಾಲೇಜಲ್ಲಿ ಏನ್ ಫೀಸ್ ಇತ್ತು, ಖಾಸಗಿ ಕಾಲೇಜಲ್ಲಿ ಏನ್ ಫೀಸ್ ಇತ್ತು, ಇಂಜಿನಿಯರಿಂಗ್ ಸೀಟ್ಸ್ ಎಷ್ಟಿತ್ತು, ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಸೀಟ್ಸ್ ಎಷ್ಟಿತ್ತು, ಸಂಪೂರ್ಣ ಮಾಹಿತಿ ಇದರಲ್ಲಿ. ರಿಸರ್ವೇಶನ್, ಸಿ ಸರ್ಟಿಫಿಕೇಟ್ ಇದ್ದವರಿಗೆ ಏನ್ ಅನುಕೂಲ ಇದೆ, ಸ್ಪೋರ್ಟ್ಸ್ ಆದ್ರೆ ಏನ್ ಅನುಕೂಲ ಇದೆ, ಎಲ್ಲ ಮಾಹಿತಿ ಈ ಪುಸ್ತಕದಲ್ಲಿದೆ. ದಯಮಾಡಿ ನೀವು ಪೇರೆಂಟ್ಸ್ ಏನು ಈ ಪುಸ್ತಕ ನಿಮ್ ಮನೆಗೆ ಮುಟ್ಟಿದೆ ಅಂತ ಭಾವಿಸ್ತೀನಿ ನಾನು. ಮಕ್ಕಳಿಗೆ ಕಾಲೇಜ್ ಮುಖಾಂತರ ನಾವು ಕಳಿಸ್ಕೊಡೋ ವ್ಯವಸ್ಥೆಯನ್ನ ಮಾಡಿದ್ವಿ. ಕನ್ನಡ ಇಂಗ್ಲಿಷ್ ಎರಡೂ ಭಾಷೆನಲ್ಲಿ ನಾವು ಮುದ್ರಣ ಮಾಡಿದ್ವಿ. ಅರ್ಧ ದಿವಸ ಸಾಕು ಇದನ್ನ ಪೂರ್ತಿ ಅರ್ಥ ಮಾಡ್ಕೊಂಡ್ಬಿಟ್ರೆ ನೀವು ಈ ಕೌನ್ಸಿಲಿಂಗಿಗೆ ಸಂಬಂಧಪಟ್ಟಂತೆ ನೀವೇ ಮಾಸ್ಟರ್ ಆಗ್ಬಿಡ್ತೀರಿ. ನಿಮ್ಮ ಮಗುಗೆ ನೀವೇ ಗೈಡ್ ಮಾಡಿ ನೀವು ಸೀಟನ್ನು ಅಲಾಟ್ ಮಾಡ್ಕೊಂಡಿರ್ಬೋದು. ಹಾಗಾಗಿ ದಯಮಾಡಿ ತಾವು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಒಂದು ಕೌನ್ಸಿಲಿಂಗ್ ಅಲ್ಲಿ ಭಾಗವಹಿಸಿ ಒಳ್ಳೆ ಕಾಲೇಜಿನ ಸೀಟನ್ನ ಪಡೀರಿ. ಆ ಸೀಟ್ ಪಡಿಬೇಕು ಅಂತಂದ್ರೆ 23, 24 ಮತ್ತೆ ನೀಟ್ ಅಭ್ಯರ್ಥಿಗಳು 3ನೇ ತಾರೀಕು ಶ್ರಮವಹಿಸಿ ಪರೀಕ್ಷೆಯನ್ನ ಬರೀರಿ. ಎಲ್ಲಾ ಸೀಟುಗಳು ಮೆರಿಟೋರಿಯಸ್ ವಿದ್ಯಾರ್ಥಿಗಳಿಗೆ ನಾವು ಅಲಾಟ್ ಮಾಡುವಂಥದ್ದು. ಹಾಗಾಗಿ ಇಲ್ಲಿ ಯಾವುದೇ ರೀತಿ ಒಂದು ಮೋಸ ಇರಲ್ಲ. ಜೊತೆಗೆ ನಿಮಗೆ ಇಂಥ ಒಂದು ವೇದಿಕೆಯನ್ನ TV9 ಅವರು ಕಲ್ಪಿಸಿಕೊಟ್ಟಿದ್ದಾರೆ. ಈ ಒಂದು ವೇದಿಕೆಯಲ್ಲಿ ತಮ್ಮ ವಿದ್ಯಾರ್ಥಿಗೆ ಸೂಕ್ತವಾಗುವಂತಹ ಕಾಲೇಜುಗಳನ್ನ ಸಹ ತಾವು ಸ್ಟಡಿ ಮಾಡ್ಲಿಕ್ಕೆ ಒಂದು ಅವಕಾಶ ಇದೆ. ದಯಮಾಡಿ ಇದ್ರ ಸದುಪಯೋಗ ಪಡಿಸ್ಕೊಳ್ಳಿ ಅಂತೇಳಿ ಹೇಳ್ತಾ, ಈ ಒಂದು ಅವಕಾಶಕ್ಕಾಗಿ TV9 ಸಂಸ್ಥೆಯ ಎಲ್ಲರಿಗೆ ಸಹ ನಾನು ಆತ್ಮೀಯವಾಗಿ ಪ್ರಾಧಿಕಾರದ ವತಿಯಿಂದ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೆ ಸಹ ಉತ್ತಮ ರೀತಿಯಲ್ಲಿ ಪರೀಕ್ಷೆಯನ್ನ ಬರೀರಿ ಅಂತೇಳಿ ತಮಗೆ ಸಹ ಶುಭವನ್ನ ಕೋರ್ತೀನಿ. ನಮಸ್ಕಾರ.